Hello dear students, welcome to Sing Style of Maths. So now KSET previous year question paper na discuss ಮಾಡ್ತಾ ಇದ್ವಿ. ಅದರಲ್ಲಿ 2014 ಪೇಪರ್ 3 ಇವತ್ತು ಡಿಸ್ಕಸ್ ಮಾಡಬೇಕಿದೆ. ರಿಮೈನಿಂಗ್ ಏನೆಲ್ಲ ಡಿಸ್ಕಷನ್ಸ್ ಆಗಿದೆಯೋ ಅದೆಲ್ಲವೂ ಚಾನಲಲ್ಲಿ KSET ಅಂತ ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಓಕೆ, ಆ್ಯಂಡ್ ಅದನ್ನು ಬೇಕಿದ್ರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಪಿನ್ ಮಾಡಿಬಿಡ್ತೀನಿ. ಅದನ್ನು ಪ್ಲೇ ಲಿಸ್ಟ್ ಲಿಂಕ್ನ ಹೋಗ್ಬಿಟ್ಟು ಬೇಕಿದ್ರೆ ವಾಚ್ ಮಾಡ್ಕೊಳ್ಳಿ, ಆಯಿತಾ. ಆ್ಯಂಡ್ ಒನ್ ಮೋರ್ ಥಿಂಗ್, ಆ್ಯಸ್ ಐ ಆಲ್ವೇಸ್ ಟೆಲ್ ಯು, ಈ ವಿಡಿಯೋ ಯಾರಿಗೆ ಹೆಲ್ಪ್ ಆಗುತ್ತೆ, ಯಾರು ಆಲ್ರೆಡಿ ಕಾನ್ಸೆಪ್ಟ್ಸ್ ಮುಗಿಸಿದಿರೋ ಅಂಥವ್ರಿಗೆ ಅಷ್ಟೇ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು ಇಲ್ಲಿ ಡಿಟೇಲಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಳೋದಿಲ್ಲ. ಸೊ ನೀವು ಕಾನ್ಸೆಪ್ಟ್ಸ್ ಮುಗ್ದಿಲ್ಲ ಅಂತಂದರೆ ಪ್ಲೀಸ್ ಡು ನಾಟ್ ವೇಸ್ಟ್ ಯುವರ್ ಟೈಮ್ ಇನ್ ದಿಸ್ ಲೆಕ್ಚರ್. ಓಕೆ, ಐ ಆಮ್ ಅಸ್ಯೂಮಿಂಗ್ ದಟ್ ಯು ಹ್ಯಾವ್ ಕಂಪ್ಲೀಟೆಡ್ ಆಲ್ ದ ಕಾನ್ಸೆಪ್ಟ್ಸ್. ಓಕೆ, ಡನ್. ಸೊ ಪೇಪರ್ 3 ಬರೋಣ ಇವತ್ತು. ರೈಟ್, ಕ್ವೆಶನ್ ನಂಬರ್ 1 ಯಾವುದಿದು? 2014. ಓಕೆ, ರೈಟ್. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಏನು ಕೊಟ್ಟಿದ್ದಾರೆ ನೋಡಿ. ಓಕೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಕ್ವೆಶನ್ ನಂಬರ್ 1, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1/n 1 ಪ್ಲಸ್ √2 ಪ್ಲಸ್ ಕ್ಯೂಬ್ ರೂಟ್ ಆಫ್ 3 ಪ್ಲಸ್ ಸೋ ಆನ್ ಪ್ಲಸ್ nth ರೂಟ್ n. ಇದ್ರದ್ದು ವ್ಯಾಲ್ಯೂ ನಾವು ಹೇಳ್ಬೇಕಿದೆ. ಹೌದು. ಸೊ ಇದನ್ನು ಹೇಗೆ ಮಾಡ್ತೀರಾ? ನೆನ್ಪಿಟ್ಕೊಳ್ಳಿ, ನೋಟ್ಸ್ ಮಾಡೋಕ್ಕೆ ಹೇಳಿದ್ನಲ್ಲ ಒಂದು ಸಪ್ರೇಟಾಗಿ ಅದನ್ನು ಮಾಡಿ ಅದರಲ್ಲಿ ಏನು ಬರೀತೀರಾ ಸಪ್ರೇಟಾಗಿ ಅಂದರೆ ದೆರ್ ಈಸ್ ಒನ್ ಫಾರ್ಮುಲಾ, ಲಿಮಿಟ್ n is equal to L, then limit n tends to infinity a1 plus a2 plus so on plus an whole divided by n is equal to n. ಹೌದಾ? ಸೊ ಲಿಮಿಟ್ ಆಫ್ ಒನ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಈ ಫಾರ್ಮಲ್ಲಿ ಇದ್ದರೆ ನಾವು ಈ ರೀತಿ ಬರ್ಕೋತೀವಿ. ಆಲ್ ರೈಟ್. ಸೊ ಈಗ ನಮಗೆ ಇದ್ರದ್ದು ವ್ಯಾಲ್ಯೂ ಬೇಕು ತಾನೆ. ಯು ಗಾಟ್ ಟು ಫೈಂಡ್ ದ an ವ್ಯಾಲ್ಯೂ. an ವ್ಯಾಲ್ಯೂ ಅಂದರೆ ಯಾವುದು? ಲಾಸ್ಟ್ ಟರ್ಮ್ ಇಲ್ಲಿದೆ ತಾನೆ, ನಥಿಂಗ್ ಬಟ್ ದಿಸ್ ಒನ್. ಫೈಂಡ್ ಇಟ್. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ nth ರೂಟ್ ಆಫ್ n, ಕರೆಕ್ಟಾ? ವಿಚ್ ಈಸ್ ಈಕ್ವಲ್ ಟು, ಎಸ್ ದಿಸ್ ಈಸ್ ನಥಿಂಗ್ ಬಟ್ ಸ್ಟ್ಯಾಂಡರ್ಡ್ ಇದೆ ತಾನೆ, n tends to infinity n to the power of 1/n which is equal to what? 1. ಸ್ಟ್ಯಾಂಡರ್ಡ್ ರಿಸಲ್ಟ್ ಇದೆ, ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ಕ್ವೆಶನ್ ನಂಬರ್ 2. ಕ್ವೆಶನ್ ನಂಬರ್ 2 ಏನಿದೆ ನೋಡಿ. ಇಫ್ a is greater than 0 then ಇಂಟಿಗ್ರೇಷನ್ from 0 to infinity log x divided by x square plus a square into dx is equal to ವ್ಯಾಲ್ಯೂ ಫೈಂಡ್ ಮಾಡಬೇಕು. ಓಕೆ, ಡನ್. ಸೊ ಫೈಂಡ್ ಮಾಡಿ. ಅದನ್ನು ಕೂಡ ಏನು ಮಾಡ್ತೀರಾ? 0 to infinity log x divided by x square plus a square. ಓಕೆ, ದಿಸ್ ಇಸ್ ನಥಿಂಗ್ ಬಟ್ i. ಆಲ್ ರೈಟ್. ಸೊ ಇದನ್ನು ನಾವೇ ನೋಡಬೇಕು, ಫೈಂಡ್ ಮಾಡಬೇಕು. ಇಲ್ಲಿ ನೋಡಿ, ಡೆನಾಮಿನೇಟರ್ ಯೂಶಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತಂದರೆ ಟ್ಯಾನಿಗೆ ತಾನೇ ಬರೋದು. ಸೊ ದೇರ್ ಫೋರ್ ನಾವೇನು ಅಸ್ಯೂಮ್ ಮಾಡ್ತೀವಿ ಇಲ್ಲಿ ಅಂದರೆ ಯು ಟೇಕ್ ಎಕ್ಸ್ ಈಸ್ ಈಕ್ವಲ್ ಟು ಎ ಟ್ಯಾನ್ ಥೀಟಾ. ಓಕೆ, then you are going to get dx is equal to a secant square theta d theta. Okay, so nothing but tan x in differentiation, but illirodu theta. Okay, and so limits ಎಲ್ಲಿಂದ ಎಲ್ಲಿಗೆ ಚೇಂಜ್ ಆಗುತ್ತೆ? x ವ್ಯಾಲ್ಯೂ 0 ಇದ್ದಾಗ tan theta 0 ಯಾವಾಗ ಆಗುತ್ತೆ? theta is equal to 0. ಸೊ theta ಎಲ್ಲಿಂದ 0 to infinity. tan ಯಾವ ವ್ಯಾಲ್ಯೂಗೆ ಇನ್ಫಿನಿಟಿ ಬರುತ್ತೆ? π/2. ಸೊ ಲಿಮಿಟ್ಸ್ ಎಲ್ಲಿಂದ ಚೇಂಜ್ ಆಗುತ್ತೆ? 0 to π/2 is equal to log x ವ್ಯಾಲ್ಯೂ ಏನು ಹಾಕಿದ್ದೀವಿ ನಾವು? a tan theta ಡಿವೈಡೆಡ್ ಬೈ x ವ್ಯಾಲ್ಯೂ ಆಲ್ರೆಡಿ ಹಾಕಿದ್ದೀವಲ್ಲ, a ಸ್ಕ್ವೇರ್ tan ಸ್ಕ್ವೇರ್ theta ಪ್ಲಸ್ a ಸ್ಕ್ವೇರ್ ಇಂಟು ಇಲ್ಲಿ dx. ಕರೆಕ್ಟಾ? ಸೊ dx ವ್ಯಾಲ್ಯೂ ಏನಿದೆ? a ಇಂಟು secant ಸ್ಕ್ವೇರ್ theta d theta. ಅರ್ಥ ಆಗಿದೆ ಅನ್ಕೋತೀನಿ ಈ ಸ್ಟೆಪ್ಪು. ಏನಿಲ್ಲ, ಸಬ್ಸ್ಟಿಟ್ಯೂಟ್ ಡೈರೆಕ್ಟಾಗಿ ಮಾಡಿದ್ದೀನಿ ಅಷ್ಟೇ. ಲಿಮಿಟ್ಸ್ ಚೇಂಜ್ ಆಗಿದ್ದಾವೆ. ನೆಕ್ಸ್ಟ್ ಏನು ಮಾಡ್ತೀರಾ? π/2 ಇಲ್ಲಿಗೇನು ಉಳಿಯುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಎ ಸ್ಕ್ವೇರ್ ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ? ಲಾಗ್ ಎ ಟ್ಯಾನ್ ಥೀಟಾ ಹೋಲ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಇಂಟು ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಉಳಿಯುತ್ತೆ ಇಂಟು ಎ ಇಂಟು ಸೀಕೆಂಡ್ ಸ್ಕ್ವೇರ್ ಥೀಟಾ ಡಿ ಥೀಟಾ. ಎ ಕ್ಯಾನ್ಸಲ್ಲ. ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಅಂದರೆ ಸೀಕೆಂಡ್ ಸ್ಕ್ವೇರ್ ಥೀಟಾ ತಾನೆ. ಸೊ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ನಿಮ್ಮ ಹತ್ರ ಉಳಿಯೋದೇನು? i is equal to 1/a ಕಾನ್ಸ್ಟೆಂಟ್ ಹೊರಗೆ ತೆಗೆದುಬಿಟ್ರೆ 0 to π/2 log a
tan theta. Okay, so log A tan theta d theta. Alright, we take it as equation 1. So ಇಲ್ಲಿ theta varies ಆಗ್ತಾ ಇರೋದು ಇಲ್ಲಿಂದ pi by 2 ಮತ್ತೆ ಸಾರಿ 0 to pi by 2. ಇದನ್ನು ನಾನು ಇನ್ನೊಂದು ರೀತಿಯಲ್ಲಿ ಹೇಗೆ ಬರೀಬಹುದು, tan of pi by 2 minus theta. ಓಕೆ, ಸೊ ದೇರ್ ಫೋರ್ ಇದೇನಾಗುತ್ತೆ, tan 90 ಅಂದರೆ ಆಡ್ ಆ್ಯಂಗಲ್, ಸೊ ಇಟ್ ವಿಲ್ ಚೇಂಜ್ ಟು I is equal to 1 by A 0 to pi by 2 log A cot theta ಆಗುತ್ತೆ. ಅಲ್ಲಿಗೆ ಈಕ್ವೇಷನ್ 2 ಡಿ ಥೀಟಾ ಕೂಡ. ಸೊ ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಮೀನ್ಸ್ 2I is equal to ಏನು ಮಾಡ್ತೀರಿ ಈಗ 1 by A ಇನ್ನೇನು ಕಾಮನ್ ತೆಗಿಬೋದು, 0 to pi by 2 ಏನಾಗುತ್ತೆ ಇಲ್ಲಿ ಲಾಗ್ ಆಫ್ ಫಸ್ಟ್ ವ್ಯಾಲ್ಯೂ ಎಲ್ಲಿದೆ ಇದು ತಾನೆ, ಲಾಗ್ A tan theta ಪ್ಲಸ್ ಎರಡನೇ ಈಕ್ವೇಷನಲ್ಲಿ ಲಾಗ್ A cot theta into d theta. Okay, so what you are going to do, something like this. Then 2I is equal to ಏನಾಗುತ್ತೆ 1 by A log A plus log B is nothing but log AB. ಸೊ ಲಾಗ್ ಎ ಬಿ ಅಂದರೆ ಏನಾಗುತ್ತೆ, ಎ ಟ್ಯಾನ್ ಥೀಟಾ ಎ cot theta, ಟ್ಯಾನ್ ಕಾಟು ಕ್ಯಾನ್ಸಲ್ ಆಗುತ್ತೆ, ಎ ಉಳಿಯುತ್ತೆ. ಸೊ ಏನಾಗುತ್ತೆ ಇದು ಲಾಗ್ ಎ ಸ್ಕ್ವೇರ್ ಡಿ ಥೀಟಾ ವಿಚ್ ಇಸ್ ನಥಿಂಗ್ ಬಟ್ ಅಗೇನ್ ಕಾನ್ಸ್ಟೆಂಟ್. ಓಕೆ, ಸೊ ಅಲ್ಲಿಗೇನಾಯಿತು ಲಾಗ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ, ಇಲ್ಲಿ ಏನೂ ಇಲ್ಲ 0 to pi by 2 ಡಿ ಥೀಟಾ. ಲಿಮಿಟ್ಸ್ ಅಪ್ಲೈ ಮಾಡಿದ್ರೆ ಡಿ ಎಕ್ಸಿಂದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಎಕ್ಸ್ ತಾನೆ, ಸೊ ಇದ್ರದ್ದು pi by 2 ಅಷ್ಟೇ ಉಳಿಯುತ್ತೆ, pi by 2 minus 0 ಆಗುತ್ತೆ, pi by 2 ಅಷ್ಟೇ ಉಳಿಯುತ್ತೆ, ನಥಿಂಗ್ ಬಟ್ 1 by A. ಇದನ್ನು ನಾನು ಹೇಗೆ ಬರಿಬೋದು, 2 into log A ಅಂತ ಬರಿಬೋದಾ, ಇಂಟು pi by 2, ಕರೆಕ್ಟಾ. ನಥಿಂಗ್ ಬಟ್ ಲಾಗ್ ಎಕ್ಸ್ ಪವರ್ ಎಮ್ ಈಸ್ ನಥಿಂಗ್ ಬಟ್ ಎಮ್ ಲಾಗ್ ಎಕ್ಸ್. ಸೊ ಇಲ್ಲಿಗೆ ಏನಾಯಿತು 2 ಕ್ಯಾನ್ಸಲ್ ಆಯಿತು, ಲಾಗ್ ಎ ಉಳಿತು, ಇಷ್ಟಿದೆ. ಇಲ್ಲಿ 2I ಇದೆ ಹೌದಾ, ಸೊ ಏನಿದೆ ಅಬ್ಸರ್ವ್ ಮಾಡಿ, 2I is equal to 1 by A, nothing, pi by A actually, pi by A log A ಉಳಿಯುತ್ತೆ, 2 ಈ ಕಡೆ ಕಳಿಸ್ರಿ, ನಮಗೆ I ಅಷ್ಟೇ ಬೇಕು ಹೌದಾ. ಸೊ pi by 2A log A, nothing but equation, sorry, option A. Alright, so that's it, ಅಷ್ಟೇ ಇರೋದು, ಇದೇನಿಲ್ಲ ಅದರಲ್ಲಿ. ನೆಕ್ಸ್ಟ್ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ C, which of the following, question number 3, which of the following is ಫಾಲ್ಸ್ ಅಂದರೆ 3 ಕರೆಕ್ಟ್ ಇದ್ದಾವೆ, 1 ಫಾಲ್ಸ್ ಇದೆ ಹೌದಾ. ಸೊ ಇದು ಬಂದುಬಿಟ್ಟು ನಿಮಗೆ ಡೈರೆಕ್ಟ್ ರಿಸಲ್ಟೇ ಇವೆಲ್ಲವು. ಸೊ ಇದರಲ್ಲಿ ನೋಡಿ ಎವ್ರಿ ಸೀಕ್ವೆನ್ಷಿಯಲಿ ಕಾಂಪ್ಯಾಕ್ಟ್ ಮೆಟ್ರೈಸಬಲ್ ಸ್ಪೇಸ್ ಇಸ್ ಕಾಂಪ್ಯಾಕ್ಟ್, ಟ್ರೂ ಆಗುತ್ತೆ ತಾನೆ. ನೆಕ್ಸ್ಟ್ ಎವ್ರಿ ಲೋಕಲಿ ಕಾಂಪ್ಯಾಕ್ಟ್ ಹಾಸ್ಟ್ ಆಫ್ ಸ್ಪೇಸ್ ಇಸ್ ರೆಗ್ಯುಲರ್ ಆಗುತ್ತೆ, ಡನ್. ಎವ್ರಿ ಲಿಮಿಟ್ ಪಾಯಿಂಟ್ ಕಾಂಪ್ಯಾಕ್ಟ್ ಸ್ಪೇಸ್ ಈಸ್ ಕಾಂಪ್ಯಾಕ್ಟ್, ಈಸ್ ಇಟ್ ಟ್ರೂ? ನೋ, ಇಟ್ ಈಸ್ ನಾಟ್ ಟ್ರೂ. ಓಕೆ, ನೆಕ್ಸ್ಟ್ ಇಫ್ ಎಕ್ಸ್ ಇಸ್ ಲೋಕಲಿ ಕಾಂಪ್ಯಾಕ್ಟ್ ಹಾಸ್ಟ್ ಆಫ್ ಸ್ಪೇಸ್ ಆ್ಯಂಡ್ ಎ ಈಸ್ ಓಪನ್ ದೆನ್ ಎ ಈಸ್ ಲೋಕಲಿ. ಓಕೆ, ಇವೆಲ್ಲವೂ ಕೂಡ ಸ್ಟ್ಯಾಂಡರ್ಡ್ ಇದ್ದಾವೆ. ಸೊ ಆಪ್ಷನ್ ಸಿ ಡೈರೆಕ್ಟ್ಲಿ ನೀವು ಹೇಳ್ಬೋದು ಇಟ್ ಈಸ್ ದ ರೈಟ್ ಆನ್ಸರ್ ವಿಚ್ ಇಸ್ ಫಾಲ್ಸ್ ಆ್ಯಕ್ಚುಲಿ, ಹೌದಾ. ಎಸ್, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಥರ್ಡ್ ಒಂದಿಗೆ ಆಪ್ಷನ್ ಸಿ ಇದೆ. ಓಕೆ, ಕಮಿಂಗ್ ಟು ಕ್ವೆಶನ್ ನಂಬರ್ 4. ಕ್ವೆಶನ್ ನಂಬರ್ 4 ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ದ ಸ್ಟರ್ಮ್ ಲಿಯೋವಿಲ್ಲಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಓಕೆ, ವಿ ಹ್ಯಾವ್ ಟು ಫೈಂಡ್ ದ ಸೊಲ್ಯೂಷನ್ ಫಾರ್ ದಟ್. ಸಿಂಪಲ್ ಇದೆ, d square y by dx square plus lambda y is equal to 0 with the boundary conditions. Sorry for the disturbance. Yes, so y of 0 is equal to boundary conditions ಏನು ಕೊಟ್ಟಿದ್ದಾರೆ, y of pi is equal to 0, y of 0 is equal to 0. ಸೊ ಈಗ ನಾವೇನು ಮಾಡಬೇಕು, ಇಲ್ಲಿ ಪ್ಲಸ್ ಕೊಟ್ಟಿದ್ದಾರೆ ತಾನೆ, ಸೊ ಪ್ಲಸ್ ಇರೋದ್ರಿಂದ ವಿಲ್ ಟೇಕ್ ವಾಟ್, ಲ್ಯಾಂಬ್ಡಾ is equal to mu square, right? ಸೊ ಇದನ್ನು ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ what is the auxiliary equation that you are going to get? Mu square is equal to 0. When you solve this one, you are going to get square minus mu square, m is equal to plus or minus I into mu. Done? Right? I into mu ಬರುತ್ತೆ. And then, so the solution is y of x, imaginary roots, ಹೌದಾ. So y of x is equal to c1 cos mu x plus c2 sin mu x. Okay, this is it. Next, use the boundary condition. Y of 0 is equal to c1 cos 0 ಅಂದರೆ 1 ತಾನೆ, ಪ್ಲಸ್ c2 sin 0
0. y of 0 ಏನು ಕೊಟ್ಟಿದ್ದಾರೆ equals to 0. So therefore c1 plus this is completely 0. Directly you can tell c1 is equal to 0 ಬರುತ್ತೆ. When you substitute this value in this one, what are you going to get? Y of x is equal to because c1 is 0, the whole term becomes 0. So c2 sin mu x ಉಳಿಯುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಗೇನ್ ನೆಕ್ಸ್ಟ್ ಬೌಂಡ್ರಿ ಕಂಡೀಷನ್ ಏನಿದೆ, y of pi ಸಬ್ಸ್ಟಿಟ್ಯೂಟ್ c2 sin mu into x ಅಂದರೆ ಏನು ಪೈ ಇಸ್ ಈಕ್ವಲ್ ಟು y of pi ಏನು ಕೊಟ್ಟಿದ್ದಾರೆ ಬೌಂಡ್ರಿ ಕಂಡೀಷನ್, ಅದು ಕೂಡ 0ಗೆ ಈಕ್ವಲ್ ಕೊಟ್ಟಿದ್ದಾರೆ. ಸೊ ಹಿಯರ್ ಯು ಸಿ ಪ್ರಾಡಕ್ಟ್ ಆಫ್ ಟೂ ಟರ್ಮ್ಸ್ ಇಸ್ ಈಕ್ವಲ್ ಟು 0, ಐದರ್ ಆಫ್ ದ ಟರ್ಮ್ ಮಸ್ಟ್ ಬಿ 0, ಬಟ್ c2 ಕೆನಾಟ್ ಬಿ ಈಕ್ವಲ್ ಟು 0. ಹೌದು ತಾನೆ, c2 0 ಆಗಲಿಕ್ಕಿಲ್ಲ, ಹೌದಾ? ಟ್ರಿವಿಯಲ್ ಸೊಲ್ಯೂಷನ್ ಬೇಕಲ್ಲ ನಮಗೆ, ಅಲ್ಲಿಗೆ ನಾವು ಏನು ಮಾಡೋವಾಗಿಲ್ಲ, ಟ್ರಿವಿಯಲ್ ಸೊಲ್ಯೂಷನ್ ಆಗಿಬಿಡುತ್ತೆ. ಇಲ್ಲ ಅಂದರೆ c2 ನಾಟ್ ಈಕ್ವಲ್ ಟು 0 ತಗೋಬೇಕು. ಸೈನ್ ಮ್ಯೂ ಪೈ ಇಸ್ ಈಕ್ವಲ್ ಟು 0, ನಥಿಂಗ್ ಬಟ್ 0 ಯಾವಾಗ ಆಗುತ್ತೆ, ಸೈನ್ ಎನ್ ಪೈಗೆ ಈಕ್ವಲ್ ಇದ್ದಾಗ. ಸೊ ದೇರ್ ಫೋರ್ ಮ್ಯೂ ಪೈ ಇಸ್ ಈಕ್ವಲ್ ಟು ಎನ್ ಪೈ, ಪೈ ಕ್ಯಾನ್ಸಲ್, ಮ್ಯೂ ಇಸ್ ಈಕ್ವಲ್ ಟು ಎನ್. ಸೊ ದೇರ್ ಫೋರ್ ಹಂಗೆ ತಗೊಂಡೋಗಿ ಎನ್ ಅಂತ ಆಪ್ಷನ್ ಟಿಕ್ ಮಾಡೋದಲ್ಲ, ರೈಟ್? ವಾಟ್ ಈಸ್ ಗಿವನ್ ಲ್ಯಾಂಬ್ಡಾ, ನಮಗೆ ಲ್ಯಾಂಬ್ಡಾ ಸೊಲ್ಯೂಷನ್, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಮ್ಯೂ ಸ್ಕ್ವೇರ್, ಬಟ್ ವಾಟ್ ಡಿಡ್ ಯು ಗೆಟ್ ಮ್ಯೂ ಸ್ಕ್ವೇರ್, ಮ್ಯೂ ಆಸ್ ಎನ್, ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎನ್ ಸ್ಕ್ವೇರ್. ಎಲ್ಲಿದೆ, ಯಾವ ಆಪ್ಷನಲ್ಲಿದೆ? ಆಪ್ಷನ್ ಡಿ ಇಸ್ ದ right answer for that one. Okay, so ಅಲ್ಲಿಗೆ y of x is equal to a sin ಇದೇನಿದೆಯಲ್ಲ ಮ್ಯೂ ಪೈ, ಅದೇನಾಗುತ್ತೆ ನಿಮಗೆ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಸಿಗುತ್ತೆ. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 5, ಏನು ಕೊಟ್ಟಿದ್ದಾರೆ ನೋಡಿ. ಸೊ ಕ್ವೆಶ್ಚನ್ ನಂಬರ್ 5 ಬಂದ್ಬಿಟ್ಟು ದ ಸೊಲ್ಯೂಷನ್ ಆಫ್ ದ ಹೀಟ್ ಈಕ್ವೇಷನ್. ಹೌದು, ಸೊ ಹೀಟ್ ಈಕ್ವೇಷನ್ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಹೇಗೆ ಸಾಲ್ವ್ ಮಾಡ್ತೀವಿ. ಲೆಟ್ ಮಿ ಟೇಕ್ ದ ನ್ಯೂ ಶೀಟ್. ಓಕೆ, ಸೊ ಕ್ವೆಶ್ಚನ್ ನಂಬರ್ 5. ಕ್ವೆಶ್ಚನ್ ನಂಬರ್ 5 ಅಲ್ಲಿ ದ ಸೊಲ್ಯೂಷನ್ ಟು ದ ಹೀಟ್ ಈಕ್ವೇಷನ್ ಕೊಟ್ಟುಬಿಟ್ಟು ಅದಕ್ಕೆ ಸೊಲ್ಯೂಷನ್ ಕೇಳ್ತಾ ಇದ್ದಾರೆ. ಸೊ ಯಾವ ಆಪ್ಷನ್ ಸ್ಯಾಟಿಸ್ಫೈ ಆಗುತ್ತೆ ಅನ್ನೋದನ್ನ ನಾವು ಚೆಕ್ ಮಾಡಬೇಕಾಗಿದೆ. ಓಕೆ, ಸೊ ಅದಕ್ಕೆ ಡೈರೆಕ್ಟಾಗಿ ನಾವೇನು ಯೂಸ್ ಮಾಡ್ತೀವಿ ಹೇಳಿ, ಯು ಟಿ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ 3. ಸೊ ವಿ ಹ್ಯಾವ್ ಒನ್ ಥಿಂಗ್, ಯು ಟಿ ಈಸ್ ಈಕ್ವಲ್ ಟು ಕೆ ಇಂಟು ಯು ಎಕ್ಸ್ ಎಕ್ಸ್ ಕೊಟ್ಟು 0 less than x less than or equal to a and t values are greater than 0 with the boundary conditions. The conditions are what? U of 0 comma t is equal to u of a comma t is equal to 0 and u of x comma 0 is equal to f of x ಕೊಟ್ಟಿದ್ರೆ ನಾವೇನು ಬರಿತೀವಿ, u of x comma t is equal to summation n is equal to 1 to infinity en into sin n pi x divided by a into e to the power of minus cn square t, where cn square is equal to ಏನಾಗುತ್ತೆ ರೀ, n square pi square k divided by a square. ಕೊಟ್ಟಿದ್ದಾರೆ ತಾನೆ, ಈ ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ನೀವು ಕ್ವಶನ್ ಪೇಪರ್ ಇಟ್ಕೋಬೇಕು ಆಯಿತಾ ಹತ್ರದಲ್ಲಿ, ಆ್ಯಂಡ್ ದೆನ್ ಲಿಸನ್ ಟು ದಿ ಕ್ಲಾಸ್ ಆ್ಯಂಡ್ ದೇರ್ ಆಫ್ಟರ್ ವರ್ಕ್, ಬುಕ್ಕಲ್ಲಿ ವರ್ಕ್ ಕೂಡ ಮಾಡಬೇಕು, ಸುಮ್ಮನೆ ಬರೆಯೋದಲ್ಲ. ಸೊ ಇಸ್ ಈಕ್ವಲ್ ಟು 0 ಆಗುತ್ತೆ, ಕರೆಕ್ಟಾ? ಅದು ಕೊಟ್ಟಿದ್ದಾರೆ ಅವರೇ. ಯು ಆಫ್ ಎಕ್ಸ್ ಕಾಮ 0 ಏನು ಕೊಟ್ಟಿದ್ದಾರೆ ಇಲ್ಲಿ, ಎಫ್ ಆಫ್ ಎಕ್ಸ್ ಅಂದರೆ ಯು ಆಫ್ ಎಕ್ಸ್ ಕಾಮ 0 ಕ್ವಶನಲ್ಲಿ 3x ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ವಾಟ್ ಕ್ಯಾನ್ ಯು ರೈಟ್ ಫ್ರಮ್ ದ್ಯಾಟ್ ಒನ್? ಎಸ್, ಯು ಆಫ್ ಎಕ್ಸ್ ಕಾಮ ಟಿ ಈಸ್ ಈಕ್ವಲ್ ಟು ಇ ನಾಟ್ ಡಿವೈಡೆಡ್ ಬೈ 2 ಪ್ಲಸ್ summation n is equal to 1 to infinity en cos, sorry, in terms of cos ಅಲ್ಲಿ ಏನು ಸೊಲ್ಯೂಷನ್ ಇದೆ ಇದನ್ನು ಬರ್ಕೊಂಡ್ರೆ ಇದು ಎಫ್ ಆಫ್ ಎಕ್ಸ್ ಕೊಟ್ಟಾಗ, ಓಕೆ, ದಟ್ ಈಸ್ ಸಿ ಎನ್ ಸ್ಕ್ವೇರ್ ಟಿ, ಇದು ಕೂಡ ಓಕೆ ಸಿ ಎನ್ ಸ್ಕ್ವೇರ್ ಟಿ ಆಗುತ್ತೆ. ಸೊ ಈಗೇನಾಗುತ್ತೆ ನೋಡಿ, ಇಲ್ಲಿ ನಮಗೆ ಆನ್ಸರ್ ಏನು ಬರ್ತಾ ಇದೆ, ಆ್ಯಕ್ಚುಲಿ ಆನ್ಸರ್ ಏನು ಬರ್ತಾ ಇದೆ ಹೇಳಿ, ಈ ಫಾರ್ಮಲ್ಲಿ ಬರಬೇಕು. ಇಲ್ಲಿ ನಮಗೆ ಬಂದಿರೋದೇನು ಕಾಸ್ ತಾನೆ. ಸೊ ಆಪ್ಷನ್ ಸಿ ಡೈರೆಕ್ಟ್ಲಿ ನಾನು ಸೈನ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಡಿಸ್ಕಾರ್ಡ್ ಮಾಡಿಬಿಡ್ತೀನಿ. ಯಾವುದನ್ನ? ಆಪ್ಷನ್ ಸಿನ. ಇದನ್ನು ಬೇರೆ ಟರ್ಮ್ಸಲ್ಲಿ ಕಾಸ್ ಕೊಟ್ಟಿದ್ದಾರೆ. ಓಕೆ, ಸೊ ಚೆಕ್ ಮಾಡಬೇಕಾಗುತ್ತೆ. ಅದನ್ನು ಹೇಗೆ ಚೆಕ್ ಮಾಡ್ತೀರಾ? ಫಾರ್ಮುಲಾ ಅಲ್ಲಿ ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಸೊ ಎ ಈಸ್ ಈಕ್ವಲ್ ಟು ಏನಿದೆ ಇಲ್ಲಿ,
2 ಬರುತ್ತೆ ನಮಗೆ ಕ್ವಶನಲ್ಲಿ. ನಮಗೆ ಎ ವ್ಯಾಲ್ಯೂ ಅಂದರೆ ಇದು ಕೊಟ್ಟಿರೋದು ಎ ಇಸ್ ಈಕ್ವಲ್ ಟು 2. ಬಟ್ ಕಾಸ್ nπ/a ಆಪ್ಷನ್ ಬಿ ಅಲ್ಲಿ ಅಬ್ಸರ್ವ್ ಮಾಡಿ. ಆಪ್ಷನ್ ಬಿ ಅಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಇಲ್ಲಿ ಈ ಫಾರ್ಮ್ನ ಕಂಪೇರ್ ಮಾಡಿದ್ರೆ ಎ ಇಸ್ ಈಕ್ವಲ್ ಟು 4 ಕೊಟ್ಟಿದ್ದಾರೆ. ಸೊ ಅದನ್ನು ಡೈರೆಕ್ಟ್ ಹಂಗೆ ನೋಡಿ ಡಿಸ್ಕಾರ್ಡ್ ಮಾಡ್ಬೋದಾ? ಎಸ್, ವಿ ಕ್ಯಾನ್ ಡೂ ದಟ್ ವೆಲ್. ನೆಕ್ಸ್ಟ್ ಆಪ್ಷನ್ ಏನು ಉಳಿಯುತ್ತೆ, ಎ ಮತ್ತು ಡಿ ಅಲ್ಲಿ ಯಾವ್ದು ಕರೆಕ್ಟ್ ಇದೆ ಅಂತ ಉಳಿಯುತ್ತೆ. ಹೌದಾ? ಸೊ en ಇಸ್ ಈಕ್ವಲ್ ಟು ಏನಿದೆಯಲ್ಲ ಅದನ್ನು ನೀವು ಸಾಲ್ವ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ ನೋಡಿ. en ಇಸ್ ಈಕ್ವಲ್ ಟು ಇದು ಅಬ್ಸರ್ವ್ ಮಾಡಿ 2/a ಇಂಟೆಗ್ರಲ್ 0 ಟು f of x ಇಂಟು ಕಾಸ್ nπx ಡಿವೈಡೆಡ್ ಬೈ a ಇಂಟು dx. ಹೌದಾ? ಸೊ ಪೈ ಹೊರಗೆ ಬರುತ್ತೆ. ಇಂಟಿಗ್ರೇಟ್ ಮಾಡಿದಾಗ ಪೈ ಹೊರಗೆ ಬಂದುಬಿಡುತ್ತೆ. ಹೊರಗೆ ಬಂದರೆ ಅದು ಇಂಟಿಗ್ರೇಷನ್ ನಾವು ಏನು ಆನ್ಸರು ಅನ್ನೋದು ಬೇಕಾಗಿಲ್ಲ. ಪೈ ವ್ಯಾಲ್ಯೂ ಹೊರಗೆ ಬರುತ್ತಾ? ಸೊ ಅಲ್ಲಿಗೆ ಪೈ ಹೊರಗೆ ಬರಬೇಕಿತ್ತು ಈ ಟರ್ಮಲ್ಲಿ, ಎಲ್ಲಿ ಬಂದಿಲ್ಲ ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಇಲ್ಲಿ ನಿಮಗೆ ಆಪ್ಷನ್ ಡಿ ಅಲ್ಲಿ ಎಲ್ಲೂ ಕೂಡ ಪೈ ವ್ಯಾಲ್ಯೂ ಹೊರಗೆ ಬಂದಿಲ್ಲ. ಹೌದಾ? ಸೊ 1/π ಅಂತ ಟರ್ಮ್ ಹೊರಗೆ ಬರಬೇಕು. ಯಾಕೆ? ಇಂಟಿಗ್ರೇಷನ್ ಆಫ್ ಕಾಸ್ nπx ಅಂತ ಕೊಟ್ಟಿದ್ದಾರೆ, ಕಾಸ್ ax ಅಂತ. ಇಂಟಿಗ್ರೇಷನ್ ಆಫ್ ಕಾಸ್ ax ಬೇರೆ ಪಕ್ಕದಾಗ ವ್ಯಾಲ್ಯೂ ಏನಿದೆ ನಮಗೆ ಬೇಕಿಲ್ಲ ಸದ್ಯಕ್ಕೆ. ಜಸ್ಟ್ ನಾವು ಜನರಲ್ ಅನಲೈಸ್ ಮಾಡ್ತಾ ಇದ್ದೀವಿ. ಸೊ ಏನಾಗುತ್ತೆ, ಈ ಎ ಅನ್ನೋದು ಆನ್ಸರಲ್ಲಿ 1/a ಬಂದು ಆನ್ಸರ್ ಬರುತ್ತಾ? ಅಲ್ಲಿ ಎ ಇರೋ ಜಾಗದಾಗ ಪೈ ಇದೆ, 1/π ಬರಬೇಕು. ಇಲ್ಲಿಲ್ಲ ಈ ಟರ್ಮಲ್ಲಿ. ಈ ಟರ್ಮ್ ಇದೆಯಲ್ಲ, ಇದು ಎರಡನೇ ಟರ್ಮು. ಈ ಟರ್ಮಲ್ಲಿ 1/π ಇಲ್ಲ. ಸೊ ದೇರ್ಫೋರ್ ಆಪ್ಷನ್ ಡಿ ಕೂಡ ಡಿಸ್ಕಾರ್ಡ್ ಮಾಡ್ಬೋದು. ಆ್ಯಂಡ್ ಡೈರೆಕ್ಟ್ಲಿ ಯು ಕ್ಯಾನ್ ಟಿಕ್ ಆಪ್ಷನ್ ಎ ಹ್ಯಾಸ್ ಯುವರ್ ಆನ್ಸರ್. ಆಲ್ರೈಟ್? ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ ಇವು, ಬಟ್ ಯಾವ ಕಾನ್ಸೆಪ್ಟಲ್ಲಿ ಇದು ET ಕ್ವೆಶನ್ಸ್ ಎಲ್ಲ PDA. ಬಟ್ ಓದಿದ್ದೀರಾ ಅಂದರೆ ವರ್ಕ್ ಮಾಡಿರಿ, ಇಲ್ಲ ಅಂದರೆ ಸುಮ್ಮನೆ ಅದನ್ನು ಅಟೆಂಡ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ರಿಸ್ಕ್ ಇದೆ. ಅಟೆಂಡ್ ಮಾಡಿ ಮೀನ್ಸ್ ಅಟ್ಲೀಸ್ಟ್ ಒಂಚೂರು ಎನಲೈಸ್ ಮಾಡಿ ಹಾಕಿದರೆ probability of you getting the right answer is more. Okay, anyways, coming to question number 6. 6 ಮತ್ತು 7 ಇದೆಯಲ್ಲ, ಇವೇನು ನಿಮ್ಮ ಇಂಟೆಗ್ರಲ್ ಇಕ್ವೇಷನ್ಸ್ ಚಾಪ್ಟರಿಂದ ಬರುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಅದರಿಂದ ಬರೋದೇ ಒಂದು ಕಾನ್ಸೆಪ್ಟು, ಅದನ್ನು ನೀವು ಓದಲಿಲ್ಲ ಅಂದರೆ ಯು ವಿಲ್ ಲೂಸ್ 2 marks. ಎನಿವೇಸ್, ದ ಎಕ್ಸ್ಟ್ರೀಮಲ್ ಫಾರ್ ದ ಫಂಕ್ಷನಲ್ a to b integration from a to b x plus y square plus 3y dash dx is given by. Okay, so what you are going to do? Question number 6 ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಇಟ್. ಎಕ್ಸ್ಟ್ರೀಮಲ್ ಕೇಳಿದ್ದಾರೆ. ಹೌದಾ? ಸೊ ಆ್ಯಕ್ಚುಲಿ ಅದು ಹೇಗಿರುತ್ತೆ ಹೇಳಿ, ಯೂಲರ್ಸ್ ಲ್ಯಾಗ್ರಾಂಜಸ್ ಇಕ್ವೇಷನ್ ಗೊತ್ತಲ್ಲ, ಹಾಗೆ y of x is equal to functional in terms of what? f of x comma y dash. Correct? So to find the extremal ಕಂಡುಹಿಡಿಯಲಿಕ್ಕೆ what are you going to do? fy minus d by dx of fy dash, that is equal to 0. Okay, where what? Y of a is equal to some constant, y of b is equal to some constant ಇರುತ್ತೆ. ಕರೆಕ್ಟ್ ಏನ್ರಿ? ಸೊ ಇಲ್ಲಿ ಏನು ಮಾಡಬೇಕು ನಾವು ಅಂತಂದರೆ ಎಕ್ಸ್ಟ್ರೀಮಲ್ ಕಂಡುಹಿಡಿಬೇಕು. ಹೌದಾ? ಸೊ ಎಕ್ಸ್ಟ್ರೀಮಲ್ ಕಂಡುಹಿಡಿಯೋಕ್ಕೆ ಏನು ಮಾಡ್ತೀರಾ ನೀವೀಗ? ನಿಮಗೆ ಫಸ್ಟ್ ಆಫ್ ಆಲ್ ಎಫ್ ಆಫ್ ಎಕ್ಸ್ ಕಾಮ ಇದು ಫಂಕ್ಷನಲ್ ಏನು ಕೊಟ್ಟಿದ್ದಾರೆ ಕ್ವೆಶನಲ್ಲಿ ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ ಹೇಳಿ. ಸೊ ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 3y ಡ್ಯಾಶ್ ಇದೇ ತಾನೇ ಕೊಟ್ಟಿರೋದು. ಯು ಕ್ಯಾನ್ ಈಸಿಲಿ ಚೆಕ್ ಇಟ್ ಔಟ್. ಎಫ್ ವೈ ಈಸ್ ಈಕ್ವಲ್ ಟು ಏನು ಸಿಗುತ್ತೆ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ. ನೆಕ್ಸ್ಟ್ ಎಫ್ ವೈ ಡ್ಯಾಶ್ ಮಾಡಿದ್ರೆ 3 ಸಿಗುತ್ತೆ. ಕರೆಕ್ಟ್ನಾ? ಸೊ ಬೈ ಯೂಲರ್ ಲ್ಯಾಗ್ರಾಂಜಸ್ ಇಕ್ವೇಷನ್ ವಾಟ್ ಕ್ಯಾನ್ ಯು ರೈಟ್? ಇವು ಯಾವ ಕಂಡು ಹಿಡಿದ್ವಿ ಹೇಳಿ? ಇದು ಎಕ್ಸ್ಟ್ರೀಮಲ್ ಅಂದರೆ ಇದು ತಾನೆ. ಇದರಲ್ಲಿ ಬೇಕು ನನಗೆ ಎಫ್ ಐ ಮತ್ತು ಎಫ್ ಐ ಡ್ಯಾಶ್. ಸೊ ದೇರ್ ಫೋರ್ ಎಫ್ ಬರ್ಕೊಂಡು ಎಫ್ ಐ ಡ್ಯಾಶ್ ಬರ್ಕೊಂಡೆ. ಸೊ ಸಬ್ಸ್ಟಿಟ್ಯೂಟ್ ಹಿಯರ್. ಎಫ್ ವೈ ಅಂದರೆ 2y ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ವೈ ಡ್ಯಾಶ್ ಅಂದರೆ 3 ಈಸ್ ಈಕ್ವಲ್ ಟು 0. ಸೊ ವಾಟ್ ಯು ಗೆಟ್? ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ ಈಸ್ 0. ಸೊ 2y ಈಸ್ ಈಕ್ವಲ್ ಟು 0, y ಈಸ್ ಈಕ್ವಲ್ ಟು ಏನು ಸಿಗುತ್ತೆ? 0. ವೇರ್ ಇಸ್ ಇಟ್? ಈಸ್ ದೇರ್ ಎನಿ ಆಪ್ಷನ್? ಎಸ್, ಆಪ್ಷನ್ ಸಿ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 7. ಕ್ವೆಶ್ಚನ್ ನಂಬರ್ 7 ಏನು ಕೊಟ್ಟಿದ್ದಾರೆ? ಕನ್ಸಿಡರ್ ಫ್ರೆಡ್ಹೋಮ್ ಇಂಟೆಗ್ರಲ್ ಇಕ್ವೇಷನ್ ಕೊಟ್ಟಿದ್ದಾರೆ. ಗಿವನ್ ರಿಯಲ್ ಫಂಕ್ಷನ್ f of x and it's between the interval 0, 1. If lambda is not equal to 1, then which of the following is the solution of the equation 1? ಈ ಈಕ್ವೇಷನ್ ಕೊಟ್ಟಿದ್ದಾರಲ್ಲ, ಇದಕ್ಕೆ ಸೊಲ್ಯೂಷನ್ ಯಾವುದಾಗುತ್ತೆ ಅಂತ ಕೇಳಿದ್ದಾರೆ. ಕರೆಕ್ಟಾ? ಓಕೆ, ಇದನ್ನು ಹೇಗೆ ಮಾಡ್ತೀರಾ?
ಇದೆಲ್ಲ ಅಷ್ಟೊಂದು ಕೇಳಲ್ಲ ಈಗ. ಓಕೆ, ಎರ್ಲಿಯರ್ ವೆನ್ ದ KCET ಆ್ಯಕ್ಚುಲಿ ಬಿಗ್ಯಾನ್ 2013, 14, 15, ಈವನ್ 17ವರೆಗೂ ಸ್ವಲ್ಪ ಪ್ಯಾಟ್ರನ್ ಟಫ್ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಈಗ ಈಸಿ ಆಗಿದೆ. ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್. ಈವನ್ ಅವಾಗ ಫಸ್ಟ್ ಟೈಮ್ KCET ಮಾಡಿದ್ರಲ್ಲ, ಲೈಕ್ 7 ಮೆಂಬರ್ಸ್ ಅಷ್ಟೇ ಐ ಥಿಂಕ್ ಕ್ಲಿಯರ್ ಮಾಡಿದ್ರು ಮ್ಯಾಥಮೆಟಿಕ್ಸ್ನ. ದ್ಯಾಟ್ ವಾಸ್ ದ ಕಾಂಪಿಟೇಷನ್ ಲೆವೆಲ್ ಅಟ್ ದಟ್ ಟೈಮ್. ಓಕೆ, ಸೊ ಗಿವನ್ ಏನು ಕೊಟ್ಟಿದ್ದಾರೆ ನೋಡಿ. ಆದರೆ ಈಗ ಆಲ್ಮೋಸ್ಟ್ 100, 107, 117 ಈ ರೀತಿ ಕ್ಲಿಯರ್ ಮಾಡಿದ್ದಾರೆ ರೀಸೆಂಟ್ಲಿ ಕೂಡ. ಓಕೆ, ಸೊ ಈಗ ಮಾಡೋದು ಅಷ್ಟು ಡಿಫಿಕಲ್ಟ್ ಇಲ್ಲ, ಬಿಕಾಸ್ ರೂಲ್ಸ್ ಅಷ್ಟು ಲಿಬ್ರಲ್ ಆಗಿದೆ ಈಗ. ಆದರೆ ಆವಾಗ ಭಾಳ ಟಫ್ ಇತ್ತು. ಆವಾಗ ಎಲ್ಲ ಸಬ್ಜೆಕ್ಟ್ ಸೇರಿ ರ್ಯಾಂಕಿಂಗ್ ತೆಗಿಯೋರು ಆಗ 2013, 14 ಟೈಮ್ ಆಗೆಲ್ಲ. ಎನಿವೇಸ್, ಕಮ್ ಬ್ಯಾಕ್ ಟು ದಿಸ್ ಒನ್. ಸೊ phi of x is equal to ಏನು ಕೊಟ್ಟಿದ್ದಾರೆ, ಈ ಥರ ಕೊಟ್ಟಿದ್ದಾರೆ, ಹೌದಾ? ಸೊ ನಾನೇನು ಬರಿಬೋದು ಹೇಳಿ? phi of x is equal to f of x plus lambda 0 to 1 e power x into e power minus y phi of y dy ಬರಿಬೋದಲ್ಲ. ಇದರಲ್ಲಿ ಅಬ್ಸರ್ವ್ ಮಾಡಿ, ಇವೆಲ್ಲವೂ y ಟರ್ಮ್ಸ್ ಅಲ್ಲಿದೆ. ಸೊ ದರ್ ಫಾರ್ ಎಕ್ಸ್ ಟರ್ಮ್ನ ಕಾನ್ಸ್ಟೆಂಟ್ ಅಂತ ಹೊರಗೆ ತೆಗಿಬೋದಲ್ಲ. f of x plus lambda into e power x 0 to 1 e power minus y phi of y dy ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಹೌದಾ? ನೆಕ್ಸ್ಟ್ ಏನು ಮಾಡ್ಬೋದು ಹೇಳಿ? ಏನು ಹೇಳಿದ್ದಾರೆ ಹೇಳಿ? ಸೊಲ್ಯೂಷನ್ ಆಫ್ ದಿಸ್ ಈಕ್ವೇಷನ್ ಕಂಡುಹಿಡಿತಾ ಇದ್ದೀವಿ, ಹೌದಾ? ಈಗೇನು ಮಾಡೋಣ? ಓಕೆ, ಒಂದು ಕೆಲಸ ಮಾಡಿ, ಇದನ್ನು ಒಂದು ಕಾನ್ಸ್ಟೆಂಟ್ ಅಲ್ಲ ಅದು, ಬಟ್ ಒಂದು ಸಿ ಅಂತ ಟ್ರೀಟ್ ಮಾಡೋಣ. ಸಿ ಅಂತ ಒಂದು ವೇರಿಯಬಲ್ ಜಸ್ಟ್ ಸಿ ಇಂದ ರೆಪ್ರೆಸೆಂಟ್ ಮಾಡಿದ್ರೆ ಆವಾಗ ನಿಮಗೆ ಇದೇನು ಸಿಗುತ್ತೆ ಹೇಳಿ? ಸಿ ಈಸ್ ಈಕ್ವಲ್ ಟು ಈ ವ್ಯಾಲ್ಯೂ ಇದೆಯಲ್ಲ, ಇದರಲ್ಲಿ phi ಆಫ್ ವೈ ಬೇಕು ನನಗೆ, ಹೌದಾ? ಸೊ phi ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇದಿದೆ ಇಲ್ಲಿ. ಫಸ್ಟ್ ಆಫ್ ಆಲ್ phi ಆಫ್ ಎಕ್ಸ್ ಏನಾಗುತ್ತೆ? ಸಿ ಸಬ್ಸ್ಟಿಟ್ಯೂಟ್ ಮಾಡಿ, ವೆಯ್ಟ್, ಲೆಟ್ ಮಿ ರೈಟ್ ಇಟ್ ಡೌನ್. phi ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಲ್ಯಾಂಬ್ಡಾ ಇಂಟು ಇ ಪವರ್ ಎಕ್ಸ್. ಈ ಫುಲ್ ಟರ್ಮ್ ಏನಾಯ್ತು ಹೇಳಿ? ಸಿ ಆಯಿತಾ, ಹೌದಲ್ಲ? ಸೊ ಇದರಿಂದ ಇದೇನಾಯಿತು? ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದೆ. ಇದರಿಂದ ನಾನೇನು ಮಾಡ್ತೀನಿ? phi ಆಫ್ ವೈ ಬರೀತೀನಿ. ಕ್ಯಾನ್ ಐ ಜಸ್ಟ್ ರೀಪ್ಲೇಸ್ ಎಕ್ಸ್ ವಿತ್ ವೈ? ದೆನ್ ವಾಟ್ ಇಟ್ ಬಿಕಮ್ಸ್ ಎಫ್ ಆಫ್ ವೈ ಪ್ಲಸ್ ಲ್ಯಾಂಬ್ಡಾ ಇಂಟು ಇ ಪವರ್ ವೈ ಇಂಟು ಸಿ. ಓಕೆ, ಇದೇನು ಈಕ್ವೇಷನ್ 2 ಅಂತ ಅಂದ್ಕೊಳ್ಳಿ. ಈಗೇನು ಮಾಡೋಣ? ಈ phi ಆಫ್ ವೈನ ತೊಗೊಂಡೋಗಿ ನೀವೇನು ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಈಗ ಚೆಕ್ ಮಾಡಿ ಸಿ ವ್ಯಾಲ್ಯೂ ಏನು ಬರುತ್ತೆ? ಸಿ ಈಸ್ ಈಕ್ವಲ್ ಟು 0 to 1 ಇಂಟೆಗ್ರಲ್ ಇ ಪವರ್ ಮೈನಸ್ ವೈ. phi ಆಫ್ ವೈ ಇದೆಯಲ್ಲ, phi ಆಫ್ ವೈ ಅಂದರೆ ಇದನ್ನು ಬರಿಬೋದಾ? ಯೂಸಿಂಗ್ 2, ಎಸ್, ಎಫ್ ಆಫ್ ವೈ ಪ್ಲಸ್ ಲ್ಯಾಂಬ್ಡಾ ಇಂಟು ಸಿ ಇಂಟು ಇ ಪವರ್ ವೈ ಡನ್ ಇಂಟು ಡಿ ವೈ. ಓಕೆ, ಈಸ್ ಈಕ್ವಲ್ ಟು ಇದನ್ನು ಸಾಲ್ವ್ ಮಾಡಿರಿ. ಹೇಗೆ ಮಾಡ್ತೀರಿ? 0 to 1 ಇ ಪವರ್ ಮೈನಸ್ ವೈ ಮಲ್ಟಿಪ್ಲೈ ದಿಸ್ ಟರ್ಮ್ ಎಫ್ ಆಫ್ ವೈ ಡಿ ವೈ ಪ್ಲಸ್ ಲ್ಯಾಂಬ್ಡಾ ಸಿ ಹೊರಗೆ ತೆಗಿರಿ. ಓಕೆ, 0 to 1 e power minus y into e power y into dy. So minus y plus y ಇನ್ನೇನಾಗುತ್ತೆ? ಮೈನಸ್ ಪ್ಲಸ್, ಐ ಮೀನ್ ಬೇಸ್ ಆಫ್ ಸೇಮ್ ಪವರ್ ಕ್ಯಾನ್ ಬಿ ಆಡೆಡ್. ಸೊ ಪವರ್ 0 ಆಗುತ್ತೆ, 1 ಆಗುತ್ತೆ, ಕರೆಕ್ಟ್ ಅಲ್ಲ? ದಟ್ ಈಸ್ ಈಕ್ವಲ್ ಟು ಸಿ ಈಸ್ ಈಕ್ವಲ್ ಟು ಈ ವ್ಯಾಲ್ಯೂ ಅಬ್ಸರ್ವ್ ಮಾಡಿ. ಇದು ಮತ್ತೆ ನಮಗೇನು ಸಿಗ್ತೇಳಿ? ಎಸ್, ವಾಟ್ ಆರ್ ಯು ಗೋಯಿಂಗ್ ಟು ಗೆಟ್? ಇದು ಇ ಪವರ್ ಮೈನಸ್, ಓಕೆ 5, ಓಕೆ ಇದೇನು ಬಂದಿಲ್ಲ, ಹಂಗೆ ಬರ್ಕೊಳ್ಳಿ. 0 to 1 e power minus y f of y dy plus lambda into c integral of dy ಅಂದರೆ ಏನು ಬರುತ್ತೆ? y ಬರುತ್ತೆ. ಬಿಟ್ವೀನ್ ದ ಲಿಮಿಟ್ಸ್ 0 to 1, ಸೊ 1 ಅಪ್ಲೈ ಮಾಡಿದ್ರೆ ಇದು 1 ಅಷ್ಟೇ ಉಳಿಯುತ್ತೆ. ಇದನ್ನು LHS ಕಳಿಸಿದ್ರೆ ಏನಾಗುತ್ತೆ? c ಮೈನಸ್ ಲ್ಯಾಂಬ್ಡಾ c ಇಸ್ ಈಕ್ವಲ್ ಟು 0 to 1 e power minus y ಇಂಟು ಎಫ್ ಆಫ್ ವೈ ಡಿ ವೈ, ಕರೆಕ್ಟಾ? ಇಲ್ಲಿ ಸಿ ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ? 1 minus ಲ್ಯಾಂಬ್ಡಾ. ಅದನ್ನು RHS ಕಳಿಸಿದ್ರೆ ಏನು ಸಿಗುತ್ತೆ ನೋಡಿ? ಸಿ ಈಸ್ ಈಕ್ವಲ್ ಟು 1, ಇಲ್ಲಿ ಕಾಮನ್ ತೆಗೆದಿದ್ದೀನಿ. ಓಕೆ, ಈ ಪಾರ್ಟಲ್ಲಿ ಏನು ಮಾಡಿದ್ದೀನಿ ಹೇಳಿ? ಸಿ 1 minus ಲ್ಯಾಂಬ್ಡಾ. ಸೊ 1 minus ಲ್ಯಾಂಬ್ಡಾ ಈ ಕಡೆ ಕಳಿಸಿ 0 to 1 ಇ ಪವರ್ ಮೈನಸ್ ವೈ ಎಫ್ ಆಫ್ ವೈ ಡಿ ವೈ. ಎಲ್ಲ ಮಿಸ್ಟೇಕ್ ಮಾಡಿಲ್ಲಲ್ಲ? ಎಫ್ ಆಫ್ ವೈ ಓಕೆ, ಎಲ್ಲ ಕರೆಕ್ಟ್ ಬಂದಿದೆ ಪ್ರೊಸೀಜರು. ಆಲ್ ರೈಟ್, ಇಂಪ್ಲೈಸ್. ಓಕೆ, ಸೊ ದೇರ್ಫೋರ್ ನಿಮಗೆ ಸಿ ವ್ಯಾಲ್ಯೂ ಏನು ಸಿಗ್ತೇಳಿ? ಇಷ್ಟು ಸಿಗ್ತಾ? ನಮ್ಮ ಹತ್ರ ಏನಿತ್ತಲ್ಲ ಅದು phi ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಅದರಲ್ಲಿ ತಗೊಂಡೋಗಿ ಸಬ್ಸ್ಟಿಟ್ಯೂಟ್ ಮಾಡಿರಿ. phi ಆಫ್ ಎಕ್ಸ್ ಇಸ್ ಈಕ್ವಲ್ ಟು
ಎಫ್ ಆಫ್ ಎಕ್ಸ್ ಪ್ಲಸ್ ಲ್ಯಾಂಬ್ಡಾ ಇ ಪವರ್ ಎಕ್ಸ್ ಇಂಟು ಇಲ್ಲಿತ್ತಲ್ಲ ಇಲ್ಲಿತ್ತು ಇಲ್ಲ ಇದು ನೋಡಿ ಸಿ ವ್ಯಾಲ್ಯೂ ಬೇಕಿತ್ತು ನಮಗೆ ಹೌದಾ ಸೊಲ್ಯೂಷನ್ ಅಂದರೆ ಅದು ಸಿ ವ್ಯಾಲ್ಯೂ ಸಿಕ್ಕಿದೆ ನಮಗೆ ಸಬ್ಸ್ಟಿಟ್ಯೂಟ್ ಇಯರ್ 1/1 ಮೈನಸ್ ಲ್ಯಾಂಬ್ಡಾ 0 to 1 e power minus y f of y dy. Okay, observe anywhere you are going to get the same option. Numerator ಅಲ್ಲಿ ಲ್ಯಾಂಬ್ಡಾ ಇರಬೇಕು, ಇಲ್ಲಿ ಲ್ಯಾಂಬ್ಡಾ ಪ್ಲಸ್ 1 ಲ್ಯಾಂಬ್ಡಾ ಸ್ಕ್ವೇರ್. ಬಿ ಮತ್ತು ಡಿನ ಡಿಸ್ಕಾರ್ಡ್ ಮಾಡ್ಬೋದು. ಇದಕ್ಕೆ ಬರ್ರಿ, ಎ ಅಲ್ಲಿ ಲ್ಯಾಂಬ್ಡಾ ಇದೆ, ಸಿ ಅಲ್ಲಿನೂ ಲ್ಯಾಂಬ್ಡಾ ಇದೆ. ನೆಕ್ಸ್ಟ್ ಡಿನಾಮಿನೇಟರ್ ಅಬ್ಸರ್ವ್ ಮಾಡಿ, ಲ್ಯಾಂಬ್ಡಾ ಮೈನಸ್ 1 ಇಲ್ಲೇನಿದೆ, 1 ಮೈನಸ್ ಲ್ಯಾಂಬ್ಡಾ ಇದೆ. ಇಲ್ಲಿ ಪ್ಲಸ್ ಸೈನ್ ನೋಡಿದ ತಕ್ಷಣ ನೀವು ತೊಗೊಂಡೋಗಿ ಸಿಗೆ ಹಾಕೋದಲ್ಲ. ಐ ಕಮಿಟೆಡ್ ದ ಸೇಮ್ ಮಿಸ್ಟೇಕ್. ಓಕೆ, ಸೊ ಐ ಆಮ್ ಟೆಲಿಂಗ್ ಯು ಟು ಅಬ್ಸರ್ವ್ ಇಟ್ ಕ್ಲಿಯರ್ಲಿ. ಇಲ್ಲಿ ಪ್ಲಸ್ ಇದೆ ಅಂದ ತಕ್ಷಣ ತೊಗೊಂಡೋಗಿ ಇಲ್ಲಿ ಹಾಕೋದಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ 1 ಮೈನಸ್ ಲ್ಯಾಂಬ್ಡಾ ಇದೆ, ಅಲ್ಲಿ ಬೇಕಿರೋದು ಲ್ಯಾಂಬ್ಡಾ ಮೈನಸ್ 1 ತಾನೆ. ಸೊ ಇಲ್ಲಿ ನಾನೇನು ಮಾಡ್ಬೋದು, ಮೈನಸ್ ಕಾಮನ್ ತೆಗಿಬೋದು. ತೆಗೆದ್ರೆ ಏನಾಗುತ್ತೆ, ಲ್ಯಾಂಬ್ಡಾ ಮೈನಸ್ 1 ಆಗುತ್ತೆ. ಸೊ ಇಲ್ಲಿ ಮೈನಸ್ ಬಂದ್ಬಿಡುತ್ತೆ ಅವಾಗ. ಕರೆಕ್ಟಾ? ಸೊ ದೇರ್ ಫಾರ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 7. ಆಲ್ ರೈಟ್, ಲೆಟ್ ಮಿ ಟೇಕ್ ದ ನ್ಯೂ ಶೀಟ್. ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 8. ಸಿ ನ್ಯೂಮರಿಕಲ್ ಅನಾಲಿಸಿಸಲ್ಲಿ ನಿಮಗೆ ಈ ಥರ ಕೊಡ್ತಾರಲ್ಲ, ಎಸ್ಪೆಷಲಿ ಹೈಲಿ ಕ್ಯಾಲ್ಕುಲೇಟಿವ್ ಇರುತ್ತಲ್ಲ ಅಂಥವನ್ನ ನೀವು, ನನ್ನ ಸಜೆಷನ್ ಏನು ಅಂದರೆ ಬೆಟರ್ ಇಗ್ನೋರ್ ದೆಮ್. ವೈ? ಬಿಕಾಸ್ ದೇ ಆರ್ ಜಸ್ಟ್ ಟೈಮ್ ಕನ್ಸ್ಯೂಮಿಂಗ್. ಕೆಲವೊಂದು ಪ್ರಾಬ್ಲಮ್ಸು, ರಿಮೆಂಬರ್ ಒನ್ ಸಜೆಷನ್, ನಾಟ್ ಜಸ್ಟ್ ಹಿಯರ್, ಇನ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್, ಕೆಲವೊಂದು ಕ್ವೆಶನ್ಸು ನೀವು ಬಿಡಬೇಕು ಅಂತಲೇ ಇರ್ತಾವೆ. ಅವು ನೀವು ಅವನ್ನೂ ಇಟ್ಕೊಂಡು ಕೂತ್ಕೊಂಡ್ರೆ ಟೈಮ್ ಸಾಕಾಗಲ್ಲ. ಓಕೆ, ಸೊ ದಟ್ಸ್ ಸ್ಮಾರ್ಟ್ ಚಾಯ್ಸ್ ಆಫ್ ಯಾಸ್. ಅದು ಸ್ಮಾರ್ಟ್ ಚಾಯ್ಸ್ ಅಂತಾರೆ ಅದನ್ನು. ಯಾವ ಕ್ವಶನ್ ಬಿಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಡನ್. ಸೊ ಇದು ಬಿಡಬೇಕಾಗುತ್ತೆ, ಯಾಕಂದರೆ ನಿಯರ್ ಎಲ್ಲ ಆನ್ಸರ್ ಇರೋದು ಡೆಸಿಮಲ್ಸ್ ಹತ್ರ, ಆ್ಯಂಡ್ ಕ್ಯಾಲ್ಕುಲೇಟರ್ ನಮ್ಮ ಹತ್ರ ಇರೋದಿಲ್ಲ, ಕಷ್ಟ ಆಗುತ್ತೆ. ಓಕೆ, ಸೊ ಕಮಿಂಗ್ ಟು ಕ್ವಶನ್ ನಂಬರ್ 9. ಕನ್ಸಿಡರ್ ದ ಹೋಮೋಜಿನಿಯಸ್ ಲೀನಿಯರ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಕೊಟ್ಟಿದ್ದಾರೆ. dx1/dt is equal to so and so. ಲೆಟ್ 2 ಬಿ, ಅದು 2 ಅಲ್ಲ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಇದು T0. ಓಕೆ, ಸೊ ಲೆಟ್ T0 ಬಿ ಎನಿ ಪಾಯಿಂಟ್ ಆಫ್ ಕ್ಲೋಸ್ಡ್ ಇಂಟರ್ವಲ್ a, b, and let phi is equal to 5, 1, 5, 2, that's a column 1, be a solution of the above system such that phi of T0 is equal to 0. then ಏನಾಗುತ್ತೆ ರೀ, ಇದು ಡೈರೆಕ್ಟ್ಲಿ ಕೊಟ್ಟಿರೋದು ಏನು ಹೇಳಿ, ಫಂಡಮೆಂಟಲ್ ಥಿಯರಮ್ ಆಫ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ತಾನೇ ಕೊಟ್ಟಿರೋದು. ಸೊ ಡೈರೆಕ್ಟ್ಲಿ ಏನು ಹೇಳ್ಬೋದು ಹೇಳಿ, ಅದ್ರ ಪ್ರಕಾರ 0 ಅನ್ನೋದು ಒಂದು ಟ್ರಿವಿಯಲ್ ಸೊಲ್ಯೂಷನ್ ಅಂತ ಹೇಳ್ಬೋದು ತಾನೆ. ಸೊ ದೇರ್ ಫೋರ್ phi of t is equal to 0 ಅನ್ನೋದು ನಿಮ್ಮ ಸೊಲ್ಯೂಷನ್ ಆಗುತ್ತೆ. ಕ್ವೆಶ್ಚನ್ ನಂಬರ್ 10ಗೆ ಬಂದರೆ, ಇಫ್ ಎ ಬಿ ಸಿ ಡಿ ಆರ್ ನಾನ್ ಎಂಟಿ ಸೆಟ್ಸ್ ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ. ಇದು ಅಷ್ಟೇ ನಿಮಗೆ ಬಿಡಬೇಕಾಗಿರೋ ಕ್ವಶನ್. ಬಿಡಬೇಕು ಅಂದರೆ ಕಂಪ್ಲೀಟ್ಲಿ ಬಿಡ್ರಿ ಅಂತ ಹೇಳಲ್ಲ, ನೀವು ಓವರಾಲ್ ಒಂದು ಅನಾಲಿಸಿಸ್ ಮುಗಿಸಿದ ಮೇಲೆ ಕ್ವಶನ್ ಪೇಪರ್ ಒಂದು ಲೆವೆಲ್ವರೆಗೂ ಮುಗಿಸಿ, ನಿಮಗೆ ಈಗ ಅಂದರೆ ಒಂದು ರೌಂಡ್ ಮುಗಿಸ್ತಿರಲ್ಲ, ಎಲ್ಲ ಗೊತ್ತಿರೋ ಕ್ವಶನ್ಸ್ ಎಲ್ಲ ಕ್ಲೀನಾಗಿ ಅಟೆಂಡ್ ಮಾಡ್ಕೊಂಡ್ಬಂದು ನೆಕ್ಸ್ಟ್ ಒಂದು ರೌಂಡ್ ಬರ್ತಿರಲ್ಲ, ಅವಾಗ ಬೇಕಿದ್ರೆ ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡಿರಿ ಇದನ್ನು. ಓಕೆ, ಸೊ ಯು ಕ್ಯಾನ್ ಡೂ ದ್ಯಾಟ್ ಥಿಂಗ್. ಯು ಆರ್ ಗೋಯಿಂಗ್ ಟು ಗೆಟ್ ಆಪ್ಷನ್ ಸಿ. ಓಕೆ, ಟೇಕ್ ಯುವರ್ ಎಕ್ಸಾಂಪಲ್ಸ್ ಬೈ ಯೋರ್ ಸೆಲ್ಫ್. ಇದೆಲ್ಲ ಕಾರ್ಟಿಷನ್ ಪ್ರಾಡಕ್ಟು, ಯೂನಿಯನ್ನು, ಟೈಮ್ ಟೇಕಿಂಗು. ಬಟ್ ಅದನ್ನು ನೀವು ಯಾವಾಗ ಮಾಡಬೇಕು, ಎಕ್ಸಾಮಲ್ಲಿ ಇನ್ ಕೇಸ್ ಈ ಥರ ಕ್ವಶನ್ಸ್ ಕೇಳ್ತಾರಲ್ಲ, ಇವು ಯಾವಾಗ ಸಾಲ್ವ್ ಮಾಡೋದು ಅಂದರೆ ನಿಮಗೆ ಟೈಮ್ ಉಳಿಯುತ್ತಲ್ಲ ಅವಾಗ ಇವನು ಮಾಡಿ, ಇಲ್ಲ ಅಂದರೆ ಮಾಡೋಕ್ಕೆ ಹೋಗಿ ಬಿಗಿನಿಂಗಲ್ಲಿ ಅಂತೂ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಇಟ್ ವಿಲ್ ಕಿಲ್ ಯುವರ್ ಟೈಮ್. ಎನಿವೇಸ್, coming to question number 11. If A is countable subset of R square with usual topology, then the set R square minus A is path connected. Simple, direct result ತಾನೆ, ಅದು ಗೊತ್ತಿದೆ ಅನ್ಕೋತೀನಿ. ಕ್ವೆಶ್ಚನ್ ನಂಬರ್ 11ಗೆ ಏನು ಬೇಕು ನಿಮಗೆ ನೋಡಿ, ಎ ಅನ್ನೋದು ಕೌಂಟೇಬಲ್ ಇದ್ದರೆ, ಕೌಂಟೇಬಲ್ ಸಬ್ಸೆಟ್ ಆಫ್ ಆರ್ ಸ್ಕ್ವೇರ್. ಇಫ್ ಎ ಈಸ್ ಕೌಂಟೇಬಲ್, ಇದು ಒಂದು ಡೈರೆಕ್ಟ್ ರಿಸಲ್ಟ್ ಇದೆ. ಇಫ್ ಎ ಈಸ್ ಕೌಂಟೇಬಲ್ ಸಬ್ಸೆಟ್ ಆಫ್ ಆರ್ ಸ್ಕ್ವೇರ್, then R square minus A is what? Path connected. ಓಕೆ, ಎ ಕೌಂಟಬಲ್ ಸಬ್ಸೆಟ್ ಆಗಿರಬೇಕು, ಆವಾಗ ಆರ್ ಸ್ಕ್ವೇರ್ ಮೈನಸ್ ಎ ಅನ್ನೋದು ಪಾತ್ ಕನೆಕ್ಟೆಡ್ ಆಗುತ್ತೆ. ಈಗ ಇನ್ ಕೇಸ್ ಎ ಅನ್ನೋದು ನಿಮಗೆ ಎ ಕೊಡೋ ಬದಲು ಕೌಂಟೇಬಲ್ ಅಂದರೆ ಯಾವ್ದು ಕೊಡ್ಬೋದು ರೀ, ನ್ಯಾಚುರಲ್ ನಂಬರ್ ಕೊಟ್ಬಿಟ್ರೆ ಆವಾಗಲೂ ಕೂಡ ಇದೇ ಆಪ್ಷನ್ ಆಗುತ್ತೆ. ಇದು ಕ್ಯೂ ರೇಷನಲ್ ನಂಬರ್ಸ್ ಕೊಟ್ಬಿಟ್ರೆ ಆವಾಗಲೂ ಕೂಡ ಇದೇ ಆಗುತ್ತೆ. ಓಕೆ, ನಿಮಗೆ ಗೊತ್ತಿರಬೇಕು ಕೌಂಟೇಬಲ್ ಸಬ್ಸೆಟ್ ಕೊಟ್ಟಿದ್ದಾರೆ ಅಂದರೆ ಆರ್ ಸ್ಕ್ವೇರ್ ಮೈನಸ್ ದಟ್ ಕೌಂಟೇಬಲ್ ಸಬ್ಸೆಟ್ ಈಸ್ ಪಾತ್ ಕನೆಕ್ಟೆಡ್. ಸೊ ಆಪ್ಷನ್ ಸಿ ಆಗುತ್ತೆ. ಕಮಿಂಗ್ ಟು ಕ್ವಶ್ಚನ್ ನಂಬರ್ 12, 13, 14, ಈ 15ವರೆಗೂ ಕೂಡ ಇವೆಲ್ಲ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ಗಳು, ಡೈರೆಕ್ಟಾಗಿ ಹೇಳ್ಬೋದು. ಓಕೆ, ಸೊ ಕ್ವೆಶ್ಚನ್ ನಂಬರ್ 12ಗೆ ಏನಾಗುತ್ತೆ ರೀ, ಏನು ಕೇಳಿದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ಅಂತ ಕೇಳಿದ್ದಾರೆ. ಎವ್ರಿ ಹಾಸ್ಟೆಲ್ ಸ್ಪೇಸ್ ಈಸ್ ರೆಗ್ಯುಲರ್, ಎವ್ರಿ ರೆಗ್ಯುಲರ್ ಸ್ಪೇಸ್ ಈಸ್ ನಾರ್ಮಲ್, ನೋ. ಎವ್ರಿ ಸಬ್ ಸ್ಪೇಸ್ ಆಫ್ ನಾರ್ಮಲ್ ಸ್ಪೇಸ್ ಈಸ್ ನೋ. ಓಕೆ, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಫಾರ್ ದ್ಯಾಟ್ ಒನ್. ಸಿ ಇಟ್ ಇಸ್ ನಾರ್ಮಲ್. ಪ್ರಾಡಕ್ಟ್ ಆಫ್ ದಿ ಟೂ ನಾರ್ಮಲ್ ಸ್ಪೇಸಸ್ ನೀಡ್ ನಾಟ್ ಮೀನ್ ನಾರ್ಮಲ್ ಅಂತ ಗೊತ್ತಿದೆ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಫಾಲ್ಸ್ ಅಂತ ಕೇಳಿದಾರೆ ತಾನೆ. ಸೊ ಫಾಲ್ಸ್ ಅಂದರೆ 3 ಕರೆಕ್ಟ್ ಇದ್ದಾವೆ, 1 ಕರೆಕ್ಟ್ ಇಲ್ಲ.
ಯಾವುದ್ರಿ ಫೈಂಡ್ ಮಾಡಿ. ಸಿ ನಾವು ರಿಯಲ್ ನಂಬರ್ಸಲ್ಲಿ ಓದಬೇಕಾದ್ರೆ ಕಾಂಪ್ಯಾಕ್ಟ್ ಇಂಪ್ಲೈಸ್ ಕ್ಲೋಸ್ಡ್ ಪ್ಲಸ್ ಬೌಂಡೆಡ್ ಅಂತ ಹೇಳ್ತೀವಿ, ಬಟ್ ಟೋಪೋಲಾಜಿಯಲ್ಲಿ ಹಾಗಿರೋದಿಲ್ಲ. ಸೊ ದೇರ್ ಫಾರ್ ಆಪ್ಷನ್ ಬಿ ಈಸ್ ಫಾಲ್ಸ್. ಅಲ್ಲಿ ನೋಡಿ ಎವ್ರಿ ಕಾಂಪ್ಯಾಕ್ಟ್ ಸಬ್ಸ್ಪೇಸ್ ಆಫ್ ಎನಿ ಟೋಪೋಲಾಜಿಕಲ್ ಸ್ಪೇಸ್ ಇಸ್ ಕ್ಲೋಸ್ಡ್ ಅಂತ ಕೊಟ್ಬಿಟ್ಟಿದ್ದಾರೆ. ನೀವು ಹಂಗೆ ಕಾಂಪ್ಯಾಕ್ಟ್ ಡೆಫಿನೇಷನ್ ನೆನ್ಪಿಟ್ಕೊಂಡು ಕ್ಲೋಸ್ಡ್ ಐತೆ ಇದಂತೂ ಟ್ರೂನೇ ಇರುತ್ತೆ ಅಂತ ಅಂದ್ಕೊಂಡ್ರೆ ಟೋಪೋಲಾಜಿಯಲ್ಲಿ ಅದು ಸ್ಯಾಟಿಸ್ಫೈ ಆಗೋದಿಲ್ಲ. ನೆನಪಿರ್ಬೇಕಾಯ್ತಾ, ಎನಿ ಟೋಪೋಲಾಜಿಕಲ್ ಸ್ಪೇಸ್ ಕೊಟ್ಟಿರೋದ್ರಿಂದ ಸ್ಯಾಟಿಸ್ಫೈ ಆಗಲ್ಲ. ರಿಮೆಂಬರ್ ದಟ್ ಥಿಂಗ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಟ್ರೂ ಅಂತ ಕೇಳಿದ್ದಾರೆ. ಯಾವುದು ನಾಟ್ ಟ್ರೂ ಮೀನ್ಸ್ ಫಾಲ್ಸ್ ಅಗೇನ್. ಸೊ ಅಗೇನ್ ವಿಚ್ ಈಸ್ ಇಟ್? ಆಪ್ಷನ್ ದ ಯೂನಿಯನ್ ಆಫ್ ಅ ಕಲೆಕ್ಷನ್ ದ ಇಮೇಜ್ ಆಫ್ ಡಿ ಆಪ್ಷನ್ ನೋಡಿ. ಎವ್ರಿ ಕನೆಕ್ಟೆಡ್ ಈಸ್ ಪಾತ್ ಕನೆಕ್ಟೆಡಾ? ಇಲ್ಲ, ಹೌದಾ? ಸೊ ದಟ್ ಈಸ್ ಫಾಲ್ಸ್. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಎವ್ರಿ ಪಾತ್ ಕನೆಕ್ಟೆಡ್ ಈಸ್ ಕನೆಕ್ಟೆಡ್ ಅಂತ ಹೇಳ್ಬೋದು, ಬಟ್ ಕನೆಕ್ಟೆಡ್ ಇಂಪ್ಲೈಸ್ ಪಾತ್ ಕನೆಕ್ಟೆಡ್ ರೇರ್ ಕೇಸಸ್, ನಾಟ್ ಆಲ್ವೇಸ್. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ? ಅಗೇನ್ ಫಾಲ್ಸ್ ಬಗ್ಗೆ ಹೇಳ್ತಿದ್ದಾರೆ ತಾನೆ. ಕ್ಲೋಸ್ಡ್ ಇಂಟರ್ವಲ್ ಹೋಮಿಯೋಮಾರ್ಫಿಕ್, ಡನ್. ಓಪನ್ ಇಂಟರ್ವಲ್ ಆರ್ ಅಂದ್ರೂ ಓಪನ್ ಇಂಟರ್ವಲ್ ತಾನೆ, ಏನು ಮೈನಸ್ ಇನ್ಫಿನಿಟಿ ಕಾಮ ಇನ್ಫಿನಿಟಿ, ಅಗೇನ್ ಹೋಮಿಯೋಮಾರ್ಫಿಕ್, ಡನ್. ನೆಕ್ಸ್ಟ್ ಇಲ್ಲಿ ಓಪನ್ ಕ್ಲೋಸ್ಡ್, ಓಕೆ. ಸೊ ಆಪ್ಷನ್ ಸಿ ಈಸ್ ದಿ ಫಾಲ್ಸ್ ಆನ್ಸರ್. ಯಾಕೆ? ಇಲ್ಲಿ ಏನು 0,1 ಕೊಟ್ಟಿದ್ದಾರಲ್ಲ, ಅವರು 1 ಕ್ಲೋಸ್ಡ್ ಕೊಟ್ಟಿದ್ದರೆ ಕರೆಕ್ಟ್ ಆಗೋದಿದು. ಇಲ್ಲಿ ಕ್ಲೋಸ್ಡ್ ಕೊಟ್ಬಿಟ್ಟಿದ್ರೆ ಟ್ರೂ ಆಗೋದು, ಹೌದಾ? ಸೊ ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ಓಪನ್ ಕೊಟ್ಬಿಟ್ಟಿದ್ದಾರೆ. ಸೊ ದಟ್ ಈಸ್ ನಾಟ್ ಪಾಸಿಬಲ್. ಓಕೆ, ನೆಕ್ಸ್ಟ್, ಅಂಡರ್ ದ ಯೂಶುವಲ್ ಟೋಪಾಲಜಿ ಆರ್ ಸ್ಕ್ವೇರ್ ನಾಟ್ ಹೋಮಿಯೋಮಾರ್ಫಿಕ್. ವೆರಿ ಗುಡ್. ಹೋಮಿಯೋಮಾರ್ಫಿಕ್ ಕೊಟ್ಟಿದ್ರೆ ತಪ್ಪಾಗುತ್ತೆ. ಓಕೆ, ನಾಟ್ ಹೋಮಿಯೋಮಾರ್ಫಿಕ್, ನೆನಪಿರಲಿ. ನೆಕ್ಸ್ಟ್, ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 16, ಲೆಟ್ ಪಿ ಆ್ಯಂಡ್ ಕ್ಯೂ ಬಿ 2 distinct prime numbers. Then the number of integers a lying between 1 and a pq which are co-prime to pq is. ಇದು ಚೆನ್ನಾಗಿದೆ ಕ್ವೆಶನ್. ಏನು ಕೇಳಿದ್ದಾರೆ ಇಲ್ಲಿ? 16 ಕ್ವೆಶನ್ ನಂಬರ್ 16ನಲ್ಲಿ ಏನು ಹೇಳಿದ್ದಾರೆ ಅಂದರೆ ಪಿ ಈಸ್ ನಾಟ್ ಈಕ್ವಲ್ ಟು ಕ್ಯೂ. ಫಸ್ಟ್ ಆಫ್ ಆಲ್ ಹೌದು ತಾನೆ, ಡಿಸ್ಟಿಂಕ್ಟ್ ಪ್ರೈಮ್ ನಂಬರ್ಸ್ ಹೇಳಿದ್ದಾರೆ. ಡಿಸ್ಟಿಂಕ್ಟ್ ಪ್ರೈಮ್ ನಂಬರ್ಸ್, ನಂಬರ್ ಆಫ್ ಇಂಟೀಜರ್ಸ್ ಎಲ್ಲಿ ಲೈ ಆಗಬೇಕು? ಬಿಟ್ವೀನ್ 1 ಆ್ಯಂಡ್ ಪಿ ಕ್ಯೂ ಮಧ್ಯದಲ್ಲಿ ಲೈ ಆಗುವಂತಹ ಇಂಟೀಜರ್ಸ್. ಅವಕ್ಕೆ ಹೆಸರೇನು ಕೊಟ್ಟಿದ್ದಾರೆ? ಎ ಅಂತ ಕೊಟ್ಟಿದ್ದಾರೆ. ಅನ್ಕೊಳ್ಳೋದಲ್ಲ, ಅವು ಕೊಟ್ಟಿದ್ದಾರೆ. ಸೊ ಒಂದು ರಿಸಲ್ಟ್ ಇದೆ ನೋಡಿ, ನಂಬರ್ ಆಫ್ ನ್ಯಾಚುರಲ್ ನಂಬರ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು ಎನ್ ದಟ್ ಆರ್ co-prime to n, that is nothing but phi of n, ಹೌದಾ? ಸೊ ಅವಾಗ ಏನಾಗಿರಬೇಕು? ಜಿ ಸಿ ಡಿ ಆಫ್ ಎಕ್ಸ್ ಕಾಮ ಎನ್ ಮಸ್ಟ್ ಬಿ ಈಕ್ವಲ್ ಟು 1. ಕರೆಕ್ಟಾ? ಸೊ ನೀವು ಯಾವುದಾದ್ರೂ ಎಲಿಮೆಂಟ್ಸ್ ತೊಗೊಳ್ರಿ, 5 of 4 ತೊಗೊಳ್ಳಿ, ಏನು ಬರುತ್ತೆ ನಿಮಗೆ? 2 ಬರುತ್ತೆ ತಾನೆ. ಹೌ ಮೆನಿ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ಸ್ ಎಕ್ಸಿಸ್ಟ್ ಫಾರ್ ದಟ್? 4 ಎಕ್ಸಿಸ್ಟ್. ನೆಕ್ಸ್ಟ್ 5 of 10 ತೊಗೊಳ್ಬೇಕಿದ್ರೆ ಅದಕ್ಕೆ ಎಷ್ಟು ಎಕ್ಸಿಸ್ಟ್ ಆಗುತ್ತೆ? ಪ್ರೈಮ್ ಫ್ಯಾಕ್ಟರ್ಸ್ 1, 3, 5, 7, 9. ಓಕೆ, ಸೊ 5, ರೈಟ್. ಸೊ ಇದು ಏನಾಗ್ತಾ ಇದೆ ಹೇಳಿ? 1 ಅನ್ನೋದು ಎಲ್ಲದಕ್ಕೂ ಕೋಪ್ರೈಮ್ ಆಗ್ತಾ ಇದೆ ತಾನೆ, 1, ರೈಟ್? ಸೊ ಆದರೆ ಇಲ್ಲಿ ಹೇಳಿರೋದೇನು? 1 ಲೆಸ್ ದ್ಯಾನ್ ಎ ಲೆಸ್ ದ್ಯಾನ್ ಪಿ ಕ್ಯೂ. 1ನ ಇನ್ಕ್ಲೂಡ್ ಮಾಡೋಂಗಿಲ್ಲ. ಇಲ್ಲಿ ಈಸ್ ಈಕ್ವಲ್ ಟು ಕೊಟ್ಟಿದ್ರೆ ಬೇರೆ ಪ್ರಶ್ನೆ, ಬಟ್ ಅಲ್ಲಿ ಕೊಟ್ಟಿಲ್ಲ. ಸೊ ದೇರ್ ಫಾರ್ 1ನ ಬಿಟ್ಟು ಬೇರೆ ಹೇಳ್ಬೇಕು ನಾನು, ಹೌದಾ? ಸೊ ನಥಿಂಗ್ ಬಟ್ phi of pq is equal to phi of p into phi of q, which is nothing but what? p minus 1 ಆಗುತ್ತಾ? ಇದಕ್ಕೆ q minus 1 ಆಗುತ್ತೆ, ರೈಟ್? ಮಲ್ಟಿಪ್ಲೈ pq minus p minus q minus into minus plus 1. ಆದರೆ ಅಲ್ಲಿ 1ನ ಬಿಡಬೇಕು ನಾವು, ಹೌದಾ? 1 ಬಿಟ್ಟು ಕ್ಲೋಸ್ಡ್ ಇಂಟರ್ವಲ್ ಅವ್ರು ಕೊಟ್ಟಿಲ್ಲ. ಸೊ 1 ಬಿಟ್ಟು ಅಂದರೆ 1ನ ತೆಗೀರಿ, ಅಲ್ಲಿಗೆ ಇದು ಗಾನ್. ಉಳಿದಿರೋದೇನಿದೆ? phi of pq is equal to pq minus p minus q. ಆಪ್ಷನ್ ಇದೆಯಾ? Yes, option C is the right answer. I hope you have understood this. Okay? Yes, that was easy. Yes, coming to question number 17, let E be a finite Galois extension of the field of rational numbers Q. Assume EQ that's greater than which of the following statements is true. ಯಾವುದು ಟ್ರೂ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ನಿಮಗೇನೂ ಗೊತ್ತಿಲ್ಲ ಅಂತಂದ್ರೂ ಫೈನೈಟ್ ಎಕ್ಸ್ಟೆನ್ಷನಿಗೆ ಸಬ್ ಫೀಲ್ಡ್, ಈಗ ಸೆಟ್ ಫೈನೈಟ್ ಇದೆ ಅಂದರೆ ಅದಕ್ಕೆ ಸಬ್ಸೆಟ್ಟು ಕೂಡ ಫೈನೈಟ್ ಬರುತ್ತೆ ತಾನೆ. ಆ ಕಾಮನ್ ಸೆನ್ಸ್ ಇಟ್ಕೊಳ್ಳಿ ಅಷ್ಟೇ, ನಿಮಗೆ ಗೊತ್ತಿಲ್ಲ ಅಂದ್ರೂ ಆ ಥರ ಇಟ್ಕೊಳ್ಳಿ. ಸೊ ಇ ಬಿ ಎ ಫೈನೈಟ್ ಗ್ಯಾಲ್ವಾ ಎಕ್ಸ್ಟೆನ್ಷನ್ ಅಂತ ಹೇಳಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ಕಡೆ ಎಲ್ಲೈತದು ಸಬ್ ಫೀಲ್ಡ್ ಈಸ್ ಇನ್ಫೈನೈಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಗಿವನ್ ಈಸ್ ಫೈನೈಟ್ ಎಕ್ಸ್ಟೆನ್ಷನ್, ದೆನ್ ಸಬ್ ಫೀಲ್ಡ್ ಕೆನಾಟ್ ಬಿ ಇನ್ಫೈನೈಟ್. ಸೊ ದೇರ್ಫೋರ್ ಆಪ್ಷನ್ ಸಿ ಈಸ್ ವಾಟ್? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ಅಂತ ಕೇಳಿದಾರಲ್ಲ. ಟ್ರೂ ಅಂದರೆ ಯಾವ್ದು ಬರೀತೀರಿ? ವೇಟ್ ಅ ಮಿನಿಟ್. ಎವ್ರಿ ಕ್ಯೂ ವೆಕ್ಟರ್ ಸ್ಪೇಸ್ ಈಸ್ ಎ ಸಬ್ ಫೀಲ್ಡ್ ಆಗುತ್ತಾ? ಪಾಸ್ ದ ವಿಡಿಯೋ ಅಂಡ್ ಟ್ರೈ ಟು ಸಾಲ್ವ್ ಇಟ್.
ಎವ್ರಿ ಕ್ಯೂ ವೆಕ್ಟರ್ ಸ್ಪೇಸ್ ಆಫ್ ಇ ಈಸ್ ಎ ಸಬ್ ಫೀಲ್ಡ್ ಆಗುತ್ತೇನ್ರಿ? ಅಬ್ಸರ್ವ್ ಇಟ್. ಓನ್ಲಿ ಫೈನೈಟ್ಲಿ ಮೆನಿ ಕ್ಯೂ ವೆಕ್ಟರ್ ಸಬ್ ಸ್ಪೇಸ್ ಆರ್. ಓಕೆ, ಕರೆಕ್ಟ್ ಅಲ್ರಿ? ಆಪ್ಷನ್ ಸಿ ಅಂತೂ ಆಗಲ್ಲ, ಅಲ್ಲಿಗೆ ಫೈನೈಟ್ ಆಗಬೇಕಿತ್ತು ಬಟ್ ಅದು ಆಗೋದಿಲ್ಲ, ಹೌದಾ? ಸೊ ದೇರ್ಫೋರ್ ದಿಸ್ ಇಸ್ ರಾಂಗ್. ನೆಕ್ಸ್ಟ್, ನೋ ಕ್ಯೂ ವೆಕ್ಟರ್ ಸಬ್ ಸ್ಪೇಸ್ ಆಫ್ ಇ ಈಸ್ ಎ ಸಬ್ ಫೀಲ್ಡ್. ಅದು ಪಾಸಿಬಲ್ ಇದೆಯಾ? ದಟ್ ಇಸ್ ಆಲ್ಸೋ ನಾಟ್ ಪಾಸಿಬಲ್. ಯೆಸ್ ಆರ್ ನೋ? That is also false. Why? Because the trivial subspace 0 and E itself are both what? Vector subspace and subfield ಆಗುತ್ತೆ ತಾನೆ, ಹೌದಾ? ಇದ್ರದ್ದು ಟ್ರಿವಿಯಲ್ ಸಬ್ಸ್ಪೇಸ್ 0 ಮತ್ತು E ಎರಡೂ ಕೂಡ ತಗೊಂಡ್ರೆ ಅವೇ ವೆಕ್ಟರ್ ಸಬ್ಸ್ಪೇಸ್ ಮತ್ತು ಸಬ್ ಫೀಲ್ಡ್ ಆಗುತ್ತೆ. ಸೊ ಅಲ್ಲಿಗೆ ದಿಸ್ ಇಸ್ ಆಲ್ಸೋ ನಾಟ್ ಟ್ರೂ. ನೆಕ್ಸ್ಟ್, ಕಮಿಂಗ್ ಟು ಎ ಆಪ್ಷನ್, ಎವ್ರಿ ಕ್ಯೂ ವೆಕ್ಟರ್ ಸಬ್ಸ್ಪೇಸ್ ಆಫ್ ಇ ಈಸ್ ಎ ಸಬ್ ಫೀಲ್ಡ್ ಅಂತ ಹೇಳಿದ್ದಾರೆ. ಆಗುತ್ತಾ? ಆಗಲ್ಲ. ಯಾಕೆ ಹೇಳಿ? ಎ ವೆಕ್ಟರ್ ಸಬ್ಸ್ಪೇಸ್ ಇಸ್ ಕ್ಲೋಸ್ಡ್ ಅಂಡರ್ ವಾಟ್? ಎಡಿಷನ್ ಮತ್ತು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಕೆ ಇಂಟು ಸಮ್ ಎಕ್ಸ್, ಬಟ್ ನಾಟ್ ಅಂಡರ್ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಅಲ್ಲಿ ಕ್ಲೋಸ್ಡ್ ಆಗಿರೋದಿಲ್ಲ, ದೇರ್ಫೋರ್ ಎ ಕೂಡ ಏನಾಗುತ್ತೆ? ಫಾಲ್ಸ್ ಆಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಬಿ ಆಪ್ಷನ್, ಇಟ್ ಇಸ್ ಟ್ರೂ. ಓನ್ಲಿ ಫೈನೈಟ್ಲಿ ಮೆನಿ ಕ್ಯೂ ವೆಕ್ಟರ್ ಸಬ್ಸ್ಪೇಸ್ ಆರ್ ಸಬ್ ಫೀಲ್ಡ್ಸ್. ಫೈನೈಟ್ಲಿ ಮೆನಿ ಕೊಟ್ಟಿರೋದ್ರಿಂದ ದಟ್ ಈಸ್ ಟ್ರೂ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ಕ್ವೆಶನ್ ನಂಬರ್ 18. Let Zi denote the ring of Gaussian integer. Which one of the following statements is true? ಏನಾಗುತ್ತೆ ರೀ? ರಿಂಗ್ ಆಫ್ ಗಾಸಿಯನ್ ಇಂಟೀಜರ್ಸ್. ಪಿ ಇಸ್ ಪ್ರೈಮ್ ಐಡಿಯಲ್, ದೆನ್ ಪಿ ಇಸ್ ಎ ಫೀಲ್ಡ್. ಫಾಲ್ಸ್ ತಾನೆ ಅದು? ಯಾಕೆ ಹೇಳಿ? ಫೀಲ್ಡ್ ಇಂಪ್ಲೈಸ್ ಪ್ರೈಮ್ ಐಡಿಯಲ್ ಬಗ್ಗೆ ಹೇಳ್ಬೋದು, ಬಟ್ ಪ್ರೈಮ್ ಐಡಿಯಲ್ ಅಂದ ತಕ್ಷಣ ಅದು ಫೀಲ್ಡ್ ಅಂತ ಹೇಳಕ್ ಬರೋದಿಲ್ಲ. ಇಫ್ ಪಿ ಇಸ್ ಎ ಪ್ರೈಮ್ ಐಡಿಯಲ್ ಆಫ್ ಝೆಡ್ ಐ, ದೆನ್ ಝೆಡ್ ಐ ಆಫ್ ಪಿ ಈಸ್ ಆಲ್ವೇಸ್ ಎ ಡಿಗ್ರಿ 2 ಎಕ್ಸ್ಟೆನ್ಷನ್ ಆಫ್ ಇಟ್ಸ್ ಪ್ರೈಮ್ ಫೀಲ್ಡ್. ಆಗುತ್ತಾ ಅದು? Not possible. Okay, then P is a degree 2 extension of it's not possible. For any prime number P, the ideal generated is a prime ideal. Not necessary. ಹೌದು ತಾನೆ? ಪ್ರೈಮ್ ಐಡಿಯಲ್ಲೇ ಆಗಬೇಕು ಅಂತ ಏನು ನೆಸೆಸರಿ ಇಲ್ಲ. ನೆಕ್ಸ್ಟ್, ಫಾರ್ ಎನಿ ನಾನ್ ಝೀರೋ ಐಡಿಯಲ್ ಪ್ರೈಮ್ ಐಡಿಯಲ್ ಪಿ, ಇಟ್ ಈಸ್ ಪಾಸಿಬಲ್. 18th ಕ್ವೆಶನ್ಗೆ ಪಾಸಿಬಲ್ ಇದೆ ತಾನೆ? ಇಂಟರ್ಸೆಕ್ಷನ್ ಈಸ್ ಅ ನಾನ್ ಝೀರೋ. ಎಸ್, ಫಾರ್ ಎನಿ ನಾನ್ ಝೀರೋ ಯು ಆರ್ ಟೇಕಿಂಗ್ ನಾನ್ ಝೀರೋ, ದೆನ್ ಇಂಟರ್ಸೆಕ್ಷನ್ ವಿಲ್ ಆಲ್ಸೋ ಬಿ ನಾನ್ ಝೀರೋ. ಆಪ್ಷನ್ ಡಿ ಈಸ್ true. Coming to question number 19. In an integral domain, which of the following holds? ಯಾವುದು ಹೋಲ್ಡ್ ಆಗುತ್ತೆ ಅಂತೇಳಿ ಅಬ್ಸರ್ವ್ ಮಾಡಿ. ಗಿವನ್ ಎನಿ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ದೇರ್ ಇಸ್ ಆಲ್ವೇಸ್ ಸಚ್ ದಟ್ ಎ ಡಾಟ್ ಸಿ ಈಸ್ ಈಕ್ವಲ್ ಟು ಬಿ ಆಗುತ್ತೇನ್ರಿ? ನಾಟ್ ಪಾಸಿಬಲ್, ರೈಟ್? ನಾಟ್ ಪಾಸಿಬಲ್. ಸಿ, ಇಂಟೆಗ್ರಲ್ ಡೊಮೈನಲ್ಲಿ ಒಂದು ಪ್ರಾಪರ್ಟಿ ಇದೆ, ನೀವು ಕಲಿತೀರ. ಏನದು? ಕ್ಯಾನ್ಸಲೇಷನ್ ಪ್ರಾಪರ್ಟಿ. ಸೊ ಕ್ಯಾನ್ಸಲೇಷನ್ ಪ್ರಾಪರ್ಟಿನ ನಾವು ಚೆಕ್ ಮಾಡಿದಾಗ ಆಪ್ಷನ್ ಡಿ ಬಂದುಬಿಟ್ಟು ನಿಮಗೆ ಟ್ರೂ ಆಗುತ್ತೆ. ಏನಾಗುತ್ತೆ ಹೇಳಿ? ಕ್ಯಾನ್ಸಲೇಷನ್ ಪ್ರಾಪರ್ಟಿಯಲ್ಲಿ ಇಲ್ಲಿ ಕಾಮನ್ ಇರೋದನ್ನು, ಕಾಮನ್ ಫ್ಯಾಕ್ಟರ್ ವಿ ಕ್ಯಾನ್ ಕ್ಯಾನ್ಸಲ್ ಇಟ್ ಆ್ಯಂಡ್ ದೆನ್ ದಟ್ ವಿಲ್ ಇಂಪ್ಲೈ ಎ ಇಸ್ ಈಕ್ವಲ್ ಟು ಬಿ. ಬಿಕಾಸ್ ಆಫ್ ವಾಟ್? ಇಟ್ ಈಸ್ ಗಿವನ್ ಇಂಟೆಗ್ರಲ್ ಡೊಮೈನ್. ನೆನಪಿರಲಿ, ಇಂಟೆಗ್ರಲ್ ಡೊಮೈನಲ್ಲಿ ಮೀನ್ಸ್ ವಾಟ್? ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ ಆಗುತ್ತದೆ. ಸೊ ಇನ್ ಇಂಟೆಗ್ರಲ್ ಡೊಮೈನ್, ಪ್ರಾಡಕ್ಟ್ ಆಫ್ 2 non-zero elements is equal. We can cancel the common factors from both the sides. Because there are no zero divisors, ಹೌದಾನೆ? ಝೀರೋ ಡಿವೈಸರ್ಸ್ ಇರೋದಿಲ್ಲ. ಸೊ ಕ್ಯಾನ್ಸಲೇಷನ್ ಪ್ರಾಪರ್ಟಿನ ಅಪ್ಲೈ ಮಾಡಿಬಿಟ್ರೆ ವಿ ಕ್ಯಾನ್ ಸೇ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಕಮಿಂಗ್ ಟು ಕ್ವಶನ್ ನಂಬರ್ 20. ಇದೊಂಚೂರು ಚೆಕ್ ಮಾಡಬೇಕು, ನೀವೇ ಮಾಡಿ ಹೇಳ್ತೀರಾ ಅಂತ. ಆಲ್ರೈಟ್, ಸೊ ಐ ಆಮ್ ಗೆಟಿಂಗ್ ಅ ಬಿಟ್ ಸಿ ಆಪ್ಷನ್ ಬರ್ತಾ ಇದೆ, ಬಟ್ it is showing that the answer is A. So let me know if you know the answer for this one, and through that it will help your friends also. Correct? Done. So ಅಲ್ಲಿಗೆ ವಿಡಿಯೋ ಲಾಂಗ್ ಆಯ್ತಾ? ಇನ್ನು ಮಾಡೋಣವಾ ಬೇಡ? ಸೊ ಟೋಟಲಿ ಐ ಥಿಂಕ್ ಎಷ್ಟು ಕ್ವೆಶನ್ ಇದ್ದಾವೆ? 45 ಇದ್ದಾವೆ. ಓಕೆ, ಲೆಟ್ಸ್ ಡೂ ಒನ್ ಥಿಂಗ್, 5 ಕ್ವೆಶನ್ಸ್ ಮಾಡಿಬಿಡೋಣ. ಅಲ್ಲಿಗೆ 25 ಇಲ್ಲಿಗಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ 20 ಕ್ವೆಶನ್ಸ್ನ ಮಾಡ್ಬೋದು, ಹೌದಾ? ರೈಟ್. The ring M2 of R of all 2 cross 2 matrices is ರಿಯಲ್ ಮ್ಯಾಟ್ರಿಸಸ್ ಕೊಟ್ಟಿದ್ದಾರೆ, ಹೌದಾ? ಸೊ ಒಂದು ನೆನ್ಪಿಡ್ರಿ, ಸೆಟ್ ಆಫ್ ಆಲ್ ದ ರಿಯಲ್ ಮ್ಯಾಟ್ರಿಸಸ್ ಅಲ್ಲಿ ಏನು ಹೇಳಿ? ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಆಲ್ವೇಸ್ ಅಸೋಸಿಯೇಟಿವ್, ಹೌದಾ? ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಬಟ್ ಕಾಮಿಟೇಟಿವ್ ವಿತ್ ರೆಸ್ಪೆಕ್ಟ್ ಟು ಮ್ಯಾಟ್ರಿಕ್ಸ್ ಅಲ್ಲಿ ಕಾಮಿಟೇಟಿವ್ ಆಗೋದು ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಅಷ್ಟೇ, ಮಲ್ಟಿಪ್ಲಿಕೇಶನ್ ಅಲ್ಲ. ಕರೆಕ್ಟಾ? ಸೊ ಇಲ್ಲಿ ಕೇಳಿರೋದೇನು? ಇಟ್ ಈಸ್ ಅ ನಾನ್ ಅಸೋಸಿಯೇಟಿವ್ ಅಂತ ಹೇಳಿದ್ದಾರೆ. ನಾನ್ ಅಸೋಸಿಯೇಟಿವ್ ಆಗಲ್ಲ, ಅಸೋಸಿಯೇಟಿವ್ ಆಗುತ್ತೆ. ಕರೆಕ್ಟಾ? ಕಾಮಿಟೇಟಿವ್ ರಿಂಗ್ ವಿತ್ ಐಡೆಂಟಿಟಿ. ಕಾಮಿಟೇಟಿವ್ ರಿಂಗ್ ವಿತ್ ಐಡೆಂಟಿಟಿ ಮಾಡ್ಬೋದಾ? ನಾಟ್ ಅಟ್ ಆಲ್ ಪಾಸಿಬಲ್. ಇದು ಇಲ್ಲಿಗೆ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಟಿವ್
ಕಾಮಿಟೇಟಿವ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಆಗ್ತಾನೆ ಇಲ್ಲ ಅಂದಮೇಲೆ ವಿ ಕೆನಾಟ್ ರೈಟ್ ದಿಸ್ ಆಲ್ಸೋ. ನೆಕ್ಸ್ಟ್ ನಾನ್ ಅಸೋಸಿಯೇಟಿವ್ ಕೂಡ ಡಿಸ್ಕಾರ್ಡ್. ನೆಕ್ಸ್ಟು ಎ ನಾನ್ ಕಾಮಿಟೇಟಿವ್ ರಿಂಗ್ ವಿತೌಟ್ ಐಡೆಂಟಿಟಿ. ಐಡೆಂಟಿಟಿ ಎಕ್ಸಿಸ್ಟ್ ಆಗುತ್ತೆ ತಾನೆ 2x2ಗೆ, ಏನು 1 0 0 1. ಇದು ಕಾಮಿಟೇಟಿವ್ ಕೊಟ್ಬಿಟ್ಟಿದ್ರೆ ಅದಕ್ಕೆ ಡಿಸ್ಕಾರ್ಡ್ ಆಗಿರೋದು. ಇದಕ್ಕೆ ಐಡೆಂಟಿಟಿ ನಾನ್ ಕಾಮಿಟೇಟಿವ್ ವಿತೌಟ್ ಐಡೆಂಟಿಟಿ ಕೊಟ್ಟರು. ನಾನ್ ಕಾಮಿಟೇಟಿವ್ ಕರೆಕ್ಟ್ ಇದೆ, ಬಟ್ ವಿತೌಟ್ ಐಡೆಂಟಿಟಿ ಕೊಟ್ರಲ್ಲ, ಅದಕ್ಕೆ ಇದನ್ನು ತೆಗೀರಿ. ಅಸೋಸಿಯೇಟಿವ್ ರಿಂಗ್ ಆಗುತ್ತಾ? ಎಸ್ ಆಗುತ್ತೆ. ಡನ್. ನೆಕ್ಸ್ಟ್, ಸೊ therefore option for 21, option D is the right answer. So coming to question number 22, let G be a, ಏನು ಕೊಟ್ಟಿದ್ದಾರೆ ನೋಡಿ, let G be a finite group and G be a finite group, Z be the subset of G be its center, assume G bar Z is cyclic, then ಇದೇನಾಗುತ್ತೆ ರಿಸಲ್ಟು? ಫ್ಯಾಕ್ಟರ್ ಥಿಯರಮ್ ಓದಿದಿರ ತಾನೆ. ಸೊ ಫ್ಯಾಕ್ಟರ್ ಥಿಯರಮ್ ಪ್ರಕಾರ ನಾವೇನು ಹೇಳ್ಬೋದು ಡೈರೆಕ್ಟಾಗಿ ಕ್ವೆಶ್ಚನ್ ನಂಬರ್ 22ಗೆ ಫ್ಯಾಕ್ಟರ್ ಥಿಯರಮ್ನ ನೀವು ರೆಫರ್ ಮಾಡಿರಿ. ಓಕೆ, ಸೊ ಫ್ಯಾಕ್ಟರ್ ಥಿಯರಮ್ಗೆ ಜಿ ಅನ್ನೋದು ಒಂದು ಗ್ರೂಪ್ ಇದ್ದು ಝೆಡ್ ಅನ್ನೋದು ಒಂದು ಸಬ್ಸೆಟ್, ಪ್ರಾಪರ್ ಸಬ್ಸೆಟ್ ಅದು ಕೂಡ. ದೆನ್ ಜಿ ಬಾರ್ ಝೆಡ್ ಸೈಕ್ಲಿಕ್ ಬೇರೆ ಕೊಟ್ಬಿಟ್ಟಿದ್ದಾರೆ. ಸೊ ಕೋಶಂಟ್ ಗ್ರೂಪಿಗೋಸ್ಕರ ಏನಾಗುತ್ತೆ, ಇದು ಕೋಶಂಟ್ ಗ್ರೂಪ್ ತಾನೆ. ಸೊ ಕೋಶಂಟ್ ಗ್ರೂಪಿಗೆ ಝೆಡ್ is always a normal subgroup of G. Normal subgroup of G implies what? G must be abelian. G must be abelian ಅನ್ನೋ ಆಪ್ಷನ್ ಎಲ್ಲಿದೆ? G is an abelian. Yes, option A is the right answer for that. Okay, so in the set of integers the relation A divides B is, ಇದು ನಿಮ್ಮ PU ಕಾನ್ಸೆಪ್ಟು. See here, integers ಅಲ್ಲಿ A divides B ಅಂದರೆ ಇಲ್ಲಿ ನಾವು ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡ್ಬಿಟ್ರೆ ಅತ್ಲಾಗೆ ಏನು ಹೇಳಿ, 2 divides 4 implies 4 divides 2 ಆಗುತ್ತಾ? ನೋ, ಡಸ್ ನಾಟ್ ಇಂಪ್ಲೈ. ಸೊ ಅಲ್ಲಿಗೆ ಯಾವುದಾಗಲಿಲ್ಲ, ಸಿಮೆಟ್ರಿಕ್ ಅಂತೂ ಆಗಲಿಲ್ಲ ತಾನೆ, ಸಿಮೆಟ್ರಿಕ್ ಆಗಲಿಲ್ಲ. ಸೊ ದೇರ್ಫೋರ್ ಯಾವ ಆಪ್ಷನ್ಸ್ನ ಡಿಸ್ಕಾರ್ಡ್ ಮಾಡ್ಬೋದು? ಸಿಮೆಟ್ರಿಕ್ ಆಗಲಿಲ್ಲ, ಇದು ಇಲ್ಲೂ ಸಿಮೆಟ್ರಿಕ್ ಇದೆ, ಬೇಡ. ಈಕ್ವಿವೆಲೆನ್ಸ್ ಅಂದ್ರೂ ಅಂದರೆ ಯಾವುದು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್, ಅಲ್ಲಿಗೂ ಸಿಮೆಟ್ರಿಕ್ ಬರುತ್ತೆ. ಎಲ್ಲವೂ ಬಿಟ್ಟಾಕ್ರಿ, ಬಿ ಅಷ್ಟೇ ಉಳಿಯುತ್ತೆ. ಸೊ ಬಿ ಇಸ್ ದ ಆನ್ಸರ್. ರೈಟ್. ಎಸ್. ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 24, ದ ಸುಪ್ರೀಮಮ್ ಆಫ್ ದ ಸೆಟ್ P belongs to Q such that P square is less than 3. ಏನು ಬರುತ್ತೆ ರೀ 24 ಏನು ಬರುತ್ತೆ? ಸೊ P square less than 3 ಅಂದರೆ ಏನು ಬರುತ್ತೆ? P is less than plus or minus √3 ಬರುತ್ತಾ? ಬಟ್ √3 ಅನ್ನೋದು ರಿಯಲ್ ನಂಬರಿಗೆ ಬಿಲಾಂಗ್ ಆಗುತ್ತೆ, ರೇಷನಲ್ ನಂಬರ್ ಸಿಗಲ್ಲ. ಸೊ ದೇರ್ಫೋರ್ ನಾನು ಯಾವುದನ್ನು ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಹೌದಾನೆ? ಸುಪ್ರೀಮಮ್ ಎಕ್ಸಿಸ್ಟ್ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಪಾಸಿಟಿವ್ ನಾವು ತಗೊಂಡ್ರೆ √3 ಹೈಯೆಸ್ಟ್ ಅದೇ ಇರೋದು. ಸೊ ಸುಪ್ರೀಮಮ್ ಎಕ್ಸಿಸ್ಟ್ ಆಗ್ತದೆ, ಬಟ್ ಎಕ್ಸಿಸ್ಟ್ ಆಗ್ತಿರೋದು ರಿಯಲ್ ನಂಬರಲ್ಲಿ. ಅವ್ರು ಕೇಳ್ತಿರೋದು ಅಬ್ಸರ್ವ್ ಮಾಡಿ ಕ್ಯೂ ಅಂತ ಕೊಟ್ಬಿಟ್ಟಿದ್ದಾರೆ. ಇದೊಂದಕ್ಕೆ ನೀವು ಮಿಸ್ಟೇಕ್ ಮಾಡೋ ಚಾನ್ಸಸ್ ಇದೆ. ಇಲ್ಲಿ ನೋಡಿ, ಇನ್ ಕ್ಯೂ ಅಂತ ಕೊಟ್ಟಿರೋದ್ರಿಂದ. ಸೊ ದೇರ್ಫೋರ್ ಇದು ಎಕ್ಸಿಸ್ಟ್ ಆದರೂ ಆರ್ ಕೊಟ್ಟಿದ್ರೆ ಇದನ್ನು ಹಾಕಬೇಕಿತ್ತು, ಕ್ಯೂ ಕೊಟ್ಟಿದ್ದಾರಲ್ಲ. ಸೊ ದೇರ್ಫೋರ್ ಆಪ್ಷನ್ ಡಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹಾಕ್ರಿ. ಓಕೆ, ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 25. ಓಕೆ, ಇದು ಆಲ್ರೆಡಿ ನಾವು ಪ್ರೀವಿಯಸ್ ಇದರಲ್ಲಿ ಯಾವುದದು 2013 ಮಾಡಿದ್ದೀನಲ್ಲ, ಅದರಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಆಪ್ಷನ್ ಸಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸಾಕು, ವಿಡಿಯೋ ತುಂಬ ಲಾಂಗ್ ಆಗಿಬಿಟ್ರೆ ನಿಮಗೂ ಬೋರ್ ಆಗುತ್ತೆ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ. ವಿಲ್ ಕಂಪ್ಲೀಟ್ ಇಟ್ ಇನ್ ದ ನೆಕ್ಸ್ಟ್ ಲೆಕ್ಚರ್. ಡನ್. ಸೊ ಐ ಹೋಪ್ ಸೊ ವಿಡಿಯೋ ವಾಸ್ ಹೆಲ್ಪ್ಫುಲ್. ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ಇಫ್ ಇಟ್ ವಾಸ್ ಹೆಲ್ಪ್ಫುಲ್ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಓಕೆ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ರೈಟ್. ಆ್ಯಂಡ್ ಇಫ್ ಯು ಫೌಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್ ಪ್ಲೀಸ್ ಲೈಕ್ ಇಟ್. ಓಕೆ, ಲೈಕ್ ಮಾಡೋಕ್ಕೇನು ದುಡ್ಡೇನು ಕೇಳಲ್ಲ ಅವರು, ಬಟ್ ಲೈಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸಿಂಪಲ್ ಥಿಂಗ್. ನಾನು ಲೈಕ್ ಮಾಡೋಕ್ಕೆ ಯಾಕೆ ಹೇಳೋದು ಅಂತಂದರೆ ಅದು ಬೇರೆಯವ್ರಿಗೂ ರೆಕಮೆಂಡ್ ಆಗುತ್ತೆ ಅನಿಸುತ್ತೆ. ದಟ್ ಈಸ್ ಹೌ ಯೂಟ್ಯೂಬ್ ಆಲ್ಗೋರಿದಮ್ ವರ್ಕ್ಸ್. ಓಕೆ, ಸೊ ವೆನ್ ಯು ಲೈಕ್ ದ ವಿಡಿಯೋ, ವೆನ್ ಯು ವಾಚ್ ಇಟ್ ಪ್ರಾಪರ್ಲಿ ಆ್ಯಂಡ್ ಲೈಕ್ ಆ್ಯಂಡ್ ವೆನ್ ಯು ಕಾಮೆಂಟ್, that is how the video gets recommended to other people who are searching mathematical concepts in their mobile. That is how the artificial intelligence and algorithms ಎಲ್ಲ ವರ್ಕ್ ಆಗೋದೇ ಹಂಗೆ. ಹೌದಾ? ಸೊ ಹಾಗಾಗಿ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮ್ಯಾಥ್ಸ್ ರಿಲೇಟೆಡ್ ಹುಡುಕ್ತಿರ್ತಾರಲ್ಲ ಅವರಿಗೂ ಕೂಡ ಅದು ರೆಕಮೆಂಡ್ ಆಗುತ್ತೆ. ಹೌದಾ? ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್. ದ್ಯಾಟ್ಸ್ ಇಟ್, ನಥಿಂಗ್ ಮೋರ್ ದೆನ್ ದ್ಯಾಟ್. And that's all. So ಏನಾದರೂ ಇದ್ದರೆ let me know your opinions in the comment section. If you found this video helpful, please let me know in the comment section. Okay, so yes, that's all for today. Remaining ನಾವು next lecture ಅಲ್ಲಿ 2014 ಕಂಪ್ಲೀಟ್ ಮಾಡೋಣ. And immediately I am planning for all the other papers as well. ನೋಡೋಣ, ಟೈಮ್ ಸಿಕ್ಕಂಗೆ ಮಾಡ್ತಾ ಇರ್ತೀನಿ. Okay, so your cooperation matters. Your response motivates me to teach more. Okay, so that's it, nothing else. Done. That's all for today. Thank you so much. God bless you.